ಮೀನಾಕ್ಷಿ ಅವರೇ ನಮಸ್ಕಾರ. ನಮಸ್ಕಾರ. ಶ್ರೀನಿಧಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೀನಾಕ್ಷಿ ಅವರೇ, ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು ಯಾವುದು? ನನ್ನ ಹುಟ್ಟೂರು ಚಾಮರಾಜನಗರ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಅಂಗಡಿ ಇಟ್ಕೊಂಡಿದ್ರು, ಕಿರಾಣಿ ಅಂಗಡಿ. ನಮ್ಮ ತಾಯಿ ಹೌಸ್ ವೈಫು. ಓಕೆ, ಏನು ಹೆಸರು? ನಮ್ಮ ತಾಯಿ ಹೆಸರು ವಿನೋದಮ್ಮ, ನಮ್ಮ ತಂದೆ ಹೆಸರು RS ರಾಮು ಅಂತ. ಓಕೆ, ನೀವೆಷ್ಟು ಜನ ಮಕ್ಕಳು ಮೇಡಮ್? ನಾವು 3 ಜನ ಮಕ್ಕಳು. ನಂಗೆ 2 ಅಣ್ಣಿಂದರು, ನಾನು ಒಬ್ಬಳು ಮಕ್ಕಳು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಂದು SSLC ಆಗಿದೆ ಅಷ್ಟೇ, ಮುಂದಕ್ಕೆ ಓದಲಿಲ್ಲ. ಜಮೀನು ಏನಾದ್ರು ಇತ್ತ ತಂದೆಗೆ? ಇದೆ. ಎಷ್ಟಿದೆ? ಏನು ಬೆಳೆ ಬೆಳೀತಿದ್ರು? ನಾವು ಕಬ್ಬು ಬೆಳೀತಾ ಇದ್ವಿ. ಒಂದು 7 ಎಕರೆ ಜಮೀನಿತ್ತು. ಅದರಲ್ಲಿ ನನಗೂ ಒಂದು 2 ಎಕರೆ ಕೊಟ್ಟಿದ್ದಾರೆ. ಹೌದಾ? ಈಗಲೂ ಏನಾದ್ರು ಬೆಳಿತೀರಾ? ನಾವು ಕಬ್ಬು ಹಾಕಿದ್ದೀವಿ, ಅದನ್ನು ನನ್ನ ಮಗನೇ ನೋಡ್ಕೊಳ್ತಾ ಇದ್ದಾನೆ, ಶ್ರೀನಿಧಿ. ನಿಮ್ಮ ಮದುವೆ ಆಗಿದ್ದು ರೈತರ ಜೊತೆನಾ ಅಥವಾ ಬಿಸ್ನೆಸ್ ಮ್ಯಾನೇ ನಾನು ಮದುವೆ ಆಗಿದ್ದು. ಜೊತೆಗೆ ರೈತರು ಅವರು, ತುಂಬ ಜಮೀನೆಲ್ಲ ಇತ್ತು. ನಮಗೆಲ್ಲ ಜಮೀನು ಮಾಡಿಸೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಏನು ಬೆಳೀತಾ ಇದ್ರು ಅವರು? ಕಬ್ಬು, ತೆಂಗು, ಬಾಳೆ. ಓಕೆ. ಒಬ್ಬನೇ ಮಗನ ತಮಗೆ? ನನಗೆ ಒಬ್ಬನೇ ಮಗ. ಮಗಳು ಒಬ್ಳಿದ್ದಾಳೆ, ಮಗಳೇ ದೊಡ್ಡವಳು. ಓಕೆ, ಏನು ಮಾಡ್ತಾಳೆ ಮಗಳು? ಮಗಳು MBA ಮಾಡಿಕೊಂಡು ಮದುವೆ ಮಾಡಿದ್ವಿ, ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ಓಕೆ. ವ್ಯವಸಾಯ ನಿಮ್ಗೆ ಇಷ್ಟ ಅಂತ ಹೇಳಿದ್ರಿ, ಯಾಕೆ ಇಷ್ಟ ಆಗುತ್ತೆ? ನಮ್ಮ ತಂದೆ ಮನೇಲೂ ವ್ಯವಸಾಯ ಎಲ್ಲ ಮಾಡ್ತಾಯಿದ್ರು. ನಮ್ಮ ರಜಾ ದಿನಗಳಲ್ಲೆಲ್ಲ ಜಮೀನಿಗೆ ಹೋಗ್ತಾ ಇದ್ವಿ, ಊಟ ತಗೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ನನಗೂ ತುಂಬ ಇಷ್ಟ ಇತ್ತು, ನನಗೇನಾದ್ರು ಬೆಳಿಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೇನೋ ಒಂದು ಆಸೆ ಇತ್ತು. ನನ್ನ ಮಗನ ಹತ್ರ ಹೇಳ್ಕೊಂಡೆ, ನಾಟಿ ಮಾಡಬೇಕು ಭತ್ತ ಇದು ಮಾಡಿಬಿಟ್ಟು ಅಂತಂದ್ಬಿಟ್ಟು. ಅದನ್ನು ಅವನು ಕರ್ಕೊಂಡೋಗಿ ನನ್ನ ಕೈಲೇ ನಾಟಿ ಮಾಡಿಸಿ ಭತ್ತ ಎಲ್ಲ ಬೆಳೆಸ್ತಾ ಚೆನ್ನಾಗಿ ಬಂತು. ಭತ್ತದ ಪೈರು ನಾಟಿ ಮಾಡಬೇಕು ಅಂತ ಆಸೆ ಇತ್ತು, ತುಂಬ ಇಷ್ಟ ಇತ್ತು. ಓಕೆ. ನಿಮ್ಮ ತಂದೆ ಕೇಳಲಿಲ್ವಾ? ನಮ್ಮ ತಂದೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಿಲ್ಲ. ಓಕೆ, ಯಜಮಾನ್ ರತ್ನಾರು ಹೇಳಬೇಕಿತ್ತು. ಓಕೆ ಮೇಡಮ್, ಈಗ ವ್ಯವಸಾಯದ ಬದುಕು ಇಷ್ಟ, ಜಮೀನಿದೆ, ವ್ಯವಸಾಯ ಮಾಡ್ತಾ ಇದ್ದೀರಿ. ಈ ಮೌಲ್ಯವರ್ಧನೆ ಅಂತೀವಲ್ಲ, ವ್ಯವಸಾಯದಲ್ಲೇ ಬೆಳೆದಿರೋವಂಥ ಬೆಳೆನ ಅದಕ್ಕೊಂದು ಬೇರೆ ಸ್ವರೂಪ ಕೊಟ್ಟು ಅದನ್ನು ಸ್ವಲ್ಪ ವಿಭಿನ್ನವಾಗಿ ಮಾಡೋವಂಥದ್ದೇನಿದೆಯಲ್ಲ, ಇದನ್ನು ಭಾಳ ಚಿಕ್ಕ ವಯಸ್ಸಿಂದಲೇ ಏನಾದ್ರು ಅಭ್ಯಾಸ ಮಾಡ್ಕೊಂಡಿದ್ರ? ಏನಾದ್ರು ಮಾಡಬೇಕು ಅನ್ನೋದಿತ್ತು ಮನಸ್ಸಲ್ಲಿ, ಕಾರ್ಯರೂಪಕ್ಕೆ ತಂದಿರಲಿಲ್ಲ. ನನ್ನ ಮಗ ಓದು ಮುಗಿಸಿ ಬಂದಮೇಲೆ ಅವನು ಇದರಲ್ಲಿ ಸ್ವಲ್ಪ ಎಲ್ಲ ನನ್ನ ಆಸೆಗಳೆಲ್ಲ ನೆರವೇರ್ತಾ ಇದೆ ಇವಾಗ. ಭತ್ತದ್ದು ನಾಟಿ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇನ್ನು ಏನೇನು ಆಸೆಗಳಿದ್ದು ನಿಮಗೆ? ಏನಾದ್ರು ನಾನು ಸ್ವಂತವಾಗಿ ಏನಾದ್ರು ಮಾಡಬೇಕು, ನಾವೇ ಮನೇಲೇ ಏನಾದ್ರು ಮಾಡಿ ಒಂದು 4 ಜನಕ್ಕೆ ಉಪಯೋಗ ಆಗಂಗೆ ಇದು ಮಾಡಬೇಕು ಅಂತ ಅನ್ನೋದಿತ್ತು. ಮಗನ ಮೂಲಕ ನೆರವೇರಿಸ್ಕೊತಾ ಇದ್ದೀನಿ. ಹೇಳಿ ಶ್ರೀನಿಧಿ ಅವರೇ, ನಿಮ್ಮ ಬಗ್ಗೆ. ಏನು ವಿದ್ಯಾಭ್ಯಾಸ ನಿಮ್ಮದು? ನಂದು ಇಂಜಿನಿಯರಿಂಗ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ನಾನು. ಎಲ್ಲಿ ಓದಿದ್ರಿ? ನಂದು ಬ್ಯಾಂಗ್ಳೂರು PES ಕಾಲೇಜಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿರೋದು. ಓಕೆ. ನಿಮ್ಮ ಮಾಮೂಲಿ 12ನೇ ತರಗತಿವರೆಗೂ ಎಲ್ಲಿ ಓದಿದ್ರಿ? 12ನೇ ತರಗತಿವರೆಗೂ ನನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಓದಿದ್ದು. ಹೌದಾ? 10ನೇ ಕ್ಲಾಸ್ ಆದಮೇಲೆ ನನ್ನ ಡಿಪ್ಲೊಮಾ ಮಾಡಿದೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಅದಾದಮೇಲಿಂದ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಮಾಡಿ ಮುಗಿಸಿ ಬಂದೆ. ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ? ಡಿಪ್ಲೊಮಾ ಮಾಡಿದ್ದೆ ಅಂತ ಸರ್. ಡಿಪ್ಲೊಮಾ ಮಾಡೋಕ್ಕೆ ಕಾರಣ? 10ನೇ ಕ್ಲಾಸ್ ಪಾಸ್ ಆಗಿತ್ತು, PUC ಅಕ್ಕ ಅಣ್ಣ ಓದ್ತಾಯಿದ್ರು, ತುಂಬ ಕಷ್ಟಪಟ್ಟು ಓದ್ತಾಯಿದ್ರು. ಸ್ವಲ್ಪ ಈಸಿಯಾಗಿರಲಿ ಅಂತ ಡಿಪ್ಲೊಮಾ ತೊಗೊಂಡೆ. ಡಿಪ್ಲೊಮಾ ಮುಗೀತು. ಡಿಪ್ಲೊಮಾ ಮುಗಿದ್ಮೇಲೆ ಇಂಜಿನಿಯರಿಂಗ್ ಬಂದೆ, ಬೇರೆ ಆಪ್ಷನ್ಸ್ ಇರಲಿಲ್ಲ ಆವಾಗ. ಆಯಿತು. ಆಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೆಲಸಕ್ಕೆ ಹೋಗೋದಕ್ಕೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, IT ಕೆಲಸ. ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ತೀನಿ ಅಂತಂದೆ. ಅಮ್ಮ ಒಂದು ಕಂಡೀಷನ್ ಹಾಕಿದ್ರು, ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಫಸ್ಟ್ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಕಂಡೀಷನ್ ಹಾಕಿದ್ರು. ಆಮೇಲೆ ಕೆಲಸಕ್ಕೆ ಸೇರಿಕೊಂಡೆ, ಜೊತೆಗೆ ಅಗ್ರಿಕಲ್ಚರು ಸ್ಟಾರ್ಟ್ ಮಾಡಿದೆ. ಎಲ್ಲಿ ಕೆಲಸಕ್ಕೆ ಸೇರಿದ್ರಿ? ಸರ್ DCFS ಚಾಮರಾಜನಗರಲ್ಲಿ ಅಸಿಸ್ಟೆಂಟ್ ಪ್ರೋಗ್ರಾಮರ್ ಆಗಿ, ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ 7 years. ಜೊತೆಗೆ ಸೈಮಲ್ಟೇನಿಯಸ್ ಆಗಿ ನನ್ನ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸು ಮಾಡ್ತಾ ಬಂದಿದ್ದೆ. ಆಫ್ಟರ್ 7 years ಇಂಜಿನಿಯರಿಂಗ್ಗೆ ಗುಡ್ ಬೈ ಹೇಳಿ ಕಂಪ್ಲೀಟ್ ಆಗಿ ವ್ಯವಸಾಯಕ್ಕೆ ಬಂದಿದ್ದೀನಿ. ಜಮೀನು ಎಲ್ಲಿರುತ್ತೆ ತಮಗೂ? ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದಲ್ಲಿ. ಎಷ್ಟು ಎಕರೆ ಇದೆ? 2 ಎಕರೆ ಇದೆ. ನೀರಿನ ಆಶ್ರಯ ಇದೆ ಸರ್, ಚೆನ್ನಾಗಿದೆ. ಬೋರ್ವೆಲ್ ಇದೆ. ಬೋರ್ವೆಲ್ ಎಷ್ಟು ವರ್ಷದ ಹಿಂದೆ ತೆಗೆದಿದ್ದು ಬೋರ್ವೆಲ್ಲು? ಸರ್ 2014ರಲ್ಲಿ ಬೋರ್ವೆಲ್ ತೆಗೆಸಿದ್ದು. ಓಕೆ. ಕೆಲಸ ಸೇರಿದ ಮೇಲೆ ನಾನೇ ನಿಂತು ಬೋರ್ ತೆಗೆಸಿದ್ದು. ಹೌದಾ? ಮುಂಚೆ ಬೋರ್ವೆಲ್ ಇರಲಿಲ್ಲ, ಆ ಜಾಗದಲ್ಲಿ ಇರಲಿಲ್ಲ. ನೀರು ಚೆನ್ನಾಗಿ ಸಿಕ್ಕಿದೆಯಾ? ತುಂಬ ಚೆನ್ನಾಗಿ ಸಿಕ್ಕಿದೆ ಸರ್. ಓಕೆ. ಏನೇನು ಬೆಳೆ ಮಾಡ್ತೀರಿ ಅದರಲ್ಲಿ?
ಸರ್ ಅಂದರೆ 2 ಎಕರೆ ಇರೋದ್ರಿಂದ ನಾವು ಮೊದಲನೇ ವರ್ಷ ಬಾಳೆ ಹಾಕಿದ್ವಿ, 2ನೇ ವರ್ಷ ಕಬ್ಬು ಹಾಕಿದ್ವಿ. ಅದ್ರ ಒಳಗಡೆನೆ ಅಂತರ ಬೆಳೆಗಳು ತುಂಬ ಟ್ರೈ ಮಾಡಿದ್ದೀನಿ. ತರಕಾರಿಗಳು ಬೆಳೆದಿದ್ದೀವಿ, ಕ್ಯಾರೆಟು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲನೂ ಬೆಳೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಜೊತೆಗೆ ಏನಪ್ಪ ಅಂತಂದರೆ ನಂದು ಯಾವಾಗಲೇ ಪದಾರ್ಥ ಬಂದಾಗಲೂ ಮಾರ್ಕೆಟಲ್ಲಿ ರೇಟ್ ಇಲ್ಲ ನನಗೆ ಯಾವ ಸತಿನೂ. ಮೊದಲನೇ ವರ್ಷ ಬಾಳೆ ಬೆಳೆದಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಏಲಕ್ಕಿ ಬಾಳೆಹಣ್ಣು. ಆದರೆ ನನಗೆ ಸಿಕ್ಕಿದ ರೇಟು 5 ರೂಪಾಯಿ. ಅವತ್ತೊಂದು ದಿನ ಒಂದು ಬಾಕ್ಸ್ ಹಾಕಿ 3 kg ಪ್ಯಾಕ್ ಮಾಡಿ ಡೈರೆಕ್ಟ್ ಕನ್ಸ್ಯೂಮರ್ಗೆ ನಾನು ಎಜುಕೇಟ್ ಮಾಡಿ ಮಾರ್ಕೆಟ್ ಮಾಡ್ತಾ ಬಂದಿದ್ದೀನಿ. ಎಲ್ಲಿ? ನಮ್ಮೂರಲ್ಲಿ ಯಾರು ಸಿಗ್ತಾರೆ ಅವರು. ಇಲ್ಲ ನನಗೂ ನಿಮಗೂ ಐ ಕಾಂಟ್ಯಾಕ್ಟ್ ಆಗಬೇಕು ಅಥವಾ ನನ್ನ ಬಾಕ್ಸ್ ನೀವು ನೋಡಬೇಕು, ನೆಕ್ಸ್ಟ್ ಸೆಕೆಂಡಲ್ಲಿ ನಿಮ್ಮ ಹತ್ರ ಇರ್ತಿದ್ದೆ ನಾನು. ಸುಮ್ಮನೆ ಮೂವಿಂಗ್ ಬೈಕಲ್ಲೇ ಮಾರ್ಕೆಟ್ ಮಾಡಿಬಿಡ್ತಿದ್ದೆ. 10 ಜನ ಎಲ್ಲಾದರೂ ಒಂದು ಕಡೆ ಸೇರಿದ್ರೆ ವಿಸಿಟ್ ಮಾಡ್ತಿದ್ದೆ. ಅವ್ರಿಗೆ ಈಗ ಬಾಳೆಹಣ್ಣು ಹೇಗೆ ಬೆಳೀತಾ ಇದ್ದಾರೆ, ಅಂದರೆ ವ್ಯವಸಾಯದಲ್ಲಿ ಏನಾಗ್ತಾ ಇದೆ, ನಾವು ಏನು ತಿಂತಾ ಇದ್ದೀವಿ, ಫಸ್ಟ್ ಎಜುಕೇಷನ್ ಅರ್ಥ ಆಗೋಂಗೆ ಹೇಳಿ, ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಬದಲಾವಣೆಗಳು ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅರ್ಥ ಮಾಡಿಸಿ ಪದಾರ್ಥಗಳು ಕೊಡ್ತಾಯಿದ್ದೆ. ಅವರು ಇಷ್ಟಪಟ್ಟು ತಿಂತಾ ಇರೋರು, ಆಮೇಲೆ ಅವರೇ ಅಡಿಕ್ಟ್ ಆಗಿ ಪುನಃ ಕಂಟಿನ್ಯೂಸ್ ಆಗಿ ತೊಗೊಳೋದಕ್ಕೆ ಶುರು ಮಾಡೋರು. ಒಳ್ಳೆ ಪ್ರಯತ್ನ. ಮೊದಲನೇ ವರ್ಷ ಬಾಳೆ ಒಳ್ಳೆ ಪ್ರಯತ್ನ ಆಯಿತು ಸರ್. 2ನೇ ವರ್ಷ 2014ರಲ್ಲಿ ನಾನು ಸುಭಾಷ್ ಪಾಳೇಕರ್ ಅವ್ರದ್ದು ಕ್ಲಾಸ್ ಅಟೆಂಡ್ ಮಾಡಿದ್ದೆ, 7 days ಸೆಮಿನಾರ್ ಅದು. ಅದರಲ್ಲಿ ಒಂದು ಐಡಿಯಾ ಕೊಟ್ಟಿದ್ರು ನನಗೆ. ಮಹಾರಾಷ್ಟ್ರದಲ್ಲಿ ಒಬ್ಬ ರೈತ 1 ಎಕರೆನಲ್ಲಿ ಕಬ್ಬು ಬೆಳೆದು ಅದನ್ನು ಜ್ಯೂಸ್ ಆಗಿ ಮಾರಾಟ ಮಾಡಿ 1 ಎಕರೆಯಿಂದ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಒಂದು ಐಡಿಯಾ ಕೊಟ್ಟಿದ್ರು. ನನಗೆ ಅದು ಐಡಿಯಾ ತುಂಬ ಇಷ್ಟ ಆಗಿತ್ತು. ಆದರೆ 2015ರಲ್ಲಿ ನಾನು ಬಾಳೆ ಹಾಕಿದೆ. ಬಾಳೆ ಹಾಕಿ 1 ವರ್ಷ ಬಾಳೆ ಬಂತು, ರೇಟ್ ಇರಲಿಲ್ಲ. ಅದನ್ನು ಬಾಕ್ಸಲ್ಲಿ ಹಾಕಿ ಮಾರಾಟ ಮಾಡೋಕ್ಕೆ ಶುರು ಮಾಡಿ ಬಾಳೆ 3 ತಿಂಗಳಲ್ಲಿ ನನ್ನ ಕೈಲಿ ಆದಷ್ಟು ಮಾರಿದ್ದೀನಿ. ಅಂದರೆ ಎಲ್ಲ ಕಸ್ಟಮರ್ಗೇ ಕೊಟ್ಟಿರೋದು, ಹೋಲ್ಸೇಲರ್ಸ್ಗೆ ಅಥವಾ ಅಂಗಡಿಯವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಒಂದಷ್ಟು ವೇಸ್ಟು ಆಗಿದೆ, ತುಂಬ ವೇಸ್ಟು ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಮಾರಾಟ ಮಾಡಿದ್ದೆ. ಪುನಃ ಬಾಳೆ ಆದಮೇಲೆ ಇದು ಜ್ಯೂಸ್ ಮಾಡಬೇಕು. ಈಗ ಎಲ್ಲ ವ್ಯವಸಾಯಗಾರರಿಗೆ ಏನು ಕಷ್ಟ ಅಂತಂದರೆ, ಇಲ್ಲ 3 ತಿಂಗಳಿಗೆ ದುಡ್ಡು ಬರುತ್ತೆ, ಇಲ್ಲ 6 ತಿಂಗಳಿಗೆ ಬರುತ್ತೆ, ಇಲ್ಲ ವರ್ಷಕ್ಕೆ ಬರುತ್ತೆ. ಡೈಲಿ ರೆವಿನ್ಯೂ ಜನ್ರೇಟ್ ಆಗೋಂಥದ್ದು ಯಾವುದೂ ಇಲ್ಲ. ಈಗ ಡೈಲಿ ರೆವಿನ್ಯೂ ಜನ್ರೇಟ್ ಮಾಡಬೇಕಂದ್ರೆ ನಿಮಗೆ ಹೈನುಗಾರಿಕೆ ಮಾಡಿಸ್ತಾರೆ. ಆದರೆ ಹೈನುಗಾರಿಕೆಯಲ್ಲಿ ಅಷ್ಟು ಲಾಭದಾಯಕ ಇಲ್ಲ ಅದು. ಅದಾದಮೇಲೆ ನಮಗೆ ಜ್ಯೂಸ್ ಐಡಿಯಾ ಕೊಟ್ಟಿದ್ರಲ್ಲ, ನಾನು ಯಾಕೆ 1 ಎಕರೆ ಕಬ್ಬು ಬೆಳಿಬಾರ್ದು, 1 ಎಕರೆ ಬೆಳೆದಿರೋಂಥ ಕಬ್ಬನ್ನು ಜ್ಯೂಸ್ ಮಾಡಿ ಮಾರಬಾರ್ದು, ಒಂದು ಒಳ್ಳೆ ಇನ್ಕಮ್ ಜನ್ರೇಟ್ ಮಾಡ್ಬೋದು ಅನ್ನೋದು ಐಡಿಯಾ ಇತ್ತು. ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದರಲ್ಲಿ ಏನಾಯಿತು ಅಂತಂದರೆ, ಫಿಲಿಪೈನ್ಸಿಂದ ಒಂದು ಮಿಷಿನ್ನು ತರಿಸ್ಕೊಂಡೆ, ಹೈ ಕ್ವಾಲಿಟಿ ಶುಗರ್ಕೇನ್ ಮಿಷಿನ್ನ. ಅಮ್ಮ ಏನು ಮಾಡಿದ್ರು ಅಂದರೆ ಒಂದು ಕಂಡೀಷನ್ ಹಾಕ್ಬಿಟ್ರು. ನಾನು ಮೊಬೈಲ್ ವ್ಯಾನ್ ಮೇಲೆ ಶುಗರ್ಕೇನ್ ಜ್ಯೂಸ್ ಸೆಂಟರ್ ತರಬೇಕಂತ ಇದ್ದೆ. ಅವರು ನೀನು ಇಂಜಿನಿಯರಿಂಗ್ ಮುಗಿಸಿದ್ಯಾ, ನೀನೇ ಡ್ರೈವ್ ಮಾಡಿಕೊಂಡು ನೀನೇ ಆಟೋ ಓಡಿಸ್ಕೊಂಡು ಕಬ್ನಾಲ್ ಮಾರೋದು ನನಗೆ ಇಷ್ಟ ಇಲ್ಲ, ಇಟ್ಟರೆ ಅಂಗಡಿನಲ್ಲಿಡು ಅಂತ ಹೇಳಿಬಿಟ್ರು. ಯಾಕಂಗಂದ್ರೆ ಮೇಡಮ್ನವ್ರೆ, ನನಗೇನೋ ಒಂಥರ ಅದೇ ಊರಲ್ಲಿ ಹುಟ್ಟಿ ಅದೇ ಊರಿಗೆ ಮದುವೆ ಆಗಿ ನೋಡಿದವ್ರು ಏನಂತಾರೋ ಅಷ್ಟು ನಮ್ಮದು ಇದಿಲ್ಲ, ತಿಳುವಳಿಕೆ ಕಮ್ಮಿ. ಅಯ್ಯೋ ಹಿಂಗೆ ಮಾಡಿದ್ರೆ ಯಾರು ಆಡ್ಕೊಳ್ತಾರೋ ಏನೋ ಅಂತ ಅನ್ನಿಸ್ತಾ ಇತ್ತು. ನಾನು ಹಂಗೆ ಹೇಳ್ದೆ, ಸರಿ ಅಂತಂದ್ಬಿಟ್ಟು ಅದೊಂದು ವರ್ಷ ಮುಂದೆನೇ ಹೋಯ್ತು ಅಮ್ಮ ಮಗನು ವಾದ ವಿವಾದದಲ್ಲಿ. ಇದೊಂದು ಕಂಡೀಷನಿಂದ ಏನಾಯಿತು ಅಂದರೆ, ನನಗೆ ನಮ್ಮೂರು ಚಿಕ್ಕೂರು ಜಿಲ್ಲೆನೇ ಆದರೂ ಅಂಥ ದೊಡ್ಡದಿಲ್ಲ, ಚಿಕ್ಕದಾಗಿರೋದು. ಒಳ್ಳೆಯ ಕಡೆ ಅಂಗಡಿ ಸಿಗಲಿಲ್ಲ. ಏನಂತಂದರೆ ಮೂವಿಂಗ್ ಕ್ರೌಡ್ ಇದೆ, ಯಾರೂ ಅಂಗಡಿಗೆ ಬರ್ತಾ ಇರಲಿಲ್ಲ. ರೆಗ್ಯುಲರಾಗಿ ಒಂದು 40 ಜನ ಬರೋರು, ಪ್ರತಿದಿನ ಬರೋರು ಅದೇ 40 ಜನ ಬರೋರು, ಜಾಸ್ತಿ ಆಗ್ತಾ ಇರಲಿಲ್ಲ ಅಕೌಂಟ್. 6 ತಿಂಗಳು ರನ್ ಮಾಡಿದೆ, ಪುನಃ 6 ತಿಂಗಳು ಪುನಃ ಕ್ಲೋಸ್ ಮಾಡಿದೆ. ಪುನಃ 6 ತಿಂಗಳು ಕೆಲಸಕ್ಕೆ ಹೋದ್ಮೇಲೆ ಏನು ಮಾಡ್ತಾಯಿದ್ದೀನಿ, ಇದನ್ನೇ ಮಾಡ್ಬೋದಲ್ಲ. ಪುನಃ ಕೆಲಸನೂ ಬಿಟ್ಟೆ 6 ತಿಂಗಳು ನಾನೇ ಅಂಗಡಿನಲ್ಲಿ ಕೂತ್ಕೊಂಡು ಜ್ಯೂಸ್ ರನ್ ಮಾಡಿದೆ. ಆವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಅರ್ಲಿ ಮಾರ್ನಿಂಗ್ 1/2 ಲೀಟರ್ ಮತ್ತು 1 ಲೀಟರ್ ಶುಗರ್ಕೇನ್ ಜ್ಯೂಸ್ನ ನಾನು ಹೋಮ್ ಡೆಲಿವರಿ ಮಾಡ್ತಾಯಿದ್ದೆ. ಅದಾದಮೇಲೆ ಅಂಗಡಿಗೆ ಬರೋರಿಗೆ ಸರ್ವ್ ಮಾಡ್ತಾಯಿದ್ವಿ. ಒಂದು ಗ್ಲಾಸ್ ಬಂದು 300 ml ಆರ್ಗ್ಯಾನಿಕ್ ಶುಗರ್ಕೇನ್ ಜ್ಯೂಸು 10 ರೂಪಾಯಿಗೆ ಮಾರ್ತಾಯಿದ್ದೆ. ನೀವು 1 ಲೋಟ ಕುಡಿದ್ರೇ ಹೊಟ್ಟೆ ತುಂಬೋಗೋದು, 2 ಲೋಟ ಕುಡಿದ್ರೆ ನೀವು ಊಟನೇ ಮಾಡೋದಕ್ಕಾಗ್ತಿರ್ಲಿಲ್ಲ. ನೀವೇನಾದ್ರು ಸಹಾಯ ಮಾಡ್ತಿದ್ರಾ ಮೇಡಮ್ ಮೀನಾಕ್ಷಿ ಅವರು? ಮಾಡ್ತಾ ಇದ್ದೆ ಸರ್. ಏನು ಮಾಡ್ತಿದ್ರಿ? ಅಂಗಡಿಗೆ ಹೋಗ್ತಿದ್ರ ನೀವು? ಅಂಗಡಿಗೆ ಹೋಗ್ತಾ ಇರಲಿಲ್ಲ, ಮನೇಲಿ ಇವನು ಏನಾರು ಹೇಳಿದ್ರೆ, ಇವನಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ. ಹಣ್ಣನ್ನು ಕಚ್ಚಿ ತಿಂತಾ ಇರಲಿಲ್ಲ, ಯಾವಾಗಲೂ ಜ್ಯೂಸ್ ಕುಡಿಯೋಕ್ಕೆ ಇಷ್ಟಪಡೋನು. ಅದಕ್ಕೆ ಒಂದು ಜ್ಯೂಸ್ಗಳು ಮಾಡೋದು, ಇದು ಮಾಡಿದ್ರೆ ಹೆಂಗಾಗುತ್ತೆ, ಈ ಗ್ರೇಪ್ಸು ಅದು ಹಿಂಗೆ ಮಾಡೋದು, ಹಿಂಗೆ ಪ್ರತಿಯೊಂದೂ ಮನೇಲಿ ಪ್ರಯೋಗ ಮಾಡ್ತಾ ಇದ್ದೆ ನಾನು. ಹೌದಾ? ಅಂದ್ರೆ ಮೊದಲು ನೀವು ಮಾಡೋರಿ, ಆಮೇಲೆ ಅದು ಮಗನಿಗೆ ಹೇಳ್ಕೊಡೋರಿ. ತಾಯಿಯೇ ಮೊದಲ ಗುರು. ಹೇಳಿ ಶ್ರೀನಿಧಿ ಅವರೇ, ಮುಂದುವರಿಸಿ. ಸರ್, ಇದೇ ಥರ ಮಧ್ಯೆ 2 ವರ್ಷ ಕೊರೋನಾ ಬಂತು. ಒಂದು 3 ಅಟೆಂಪ್ಟ್ ಮಾಡಿದ್ದೆ ನಾನು, ಅಂಗಡಿಗಳು ಚೇಂಜ್ ಮಾಡಿದ್ದೆ, ಬೇರೆ ಬೇರೆ ಕಡೆ ಇದು ಕಂಟಿನ್ಯೂಸ್ ಸೇಲ್ಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅಂದರೆ ನೀವು ಬೆಳೆದ ಕಬ್ಬಿಂದಾನೇ ನೀವು ಜ್ಯೂಸ್ ಮಾಡ್ತಾ ಇದ್ದೆ? ಹೌದು ಸರ್. ಇದು ನಾನು ಸುಭಾಷ್ ಪಾಳೇಕರ್ ಮೆಥಡಲ್ಲಿ 8 ಅಡಿ ಸಾಲಲ್ಲಿ
8x2 ಅಳತೆನಲ್ಲಿ ಕಬ್ಬು ಹಾಕಿದ್ವಿ. 1 ವರ್ಷದಲ್ಲಿ ಕಬ್ಬು ಬೆಳೆಸೋದು, ಒಂದು ಸಾಲಿನಿಂದ ತರ್ಕೊಂಬರೋದು, ದಿನ ಸೇಲ್ ಮಾಡ್ತಾ ಬರೋದು. ಜ್ಯೂಸ್ ಮಾತ್ರ. ಮತ್ತೆ ನಾನು 1 ವರ್ಷ ಆದಮೇಲೆ ಈಗ ಎಲ್ಲ ಬಲ್ತೋಗಿರುತ್ತೆ, ತುಂಬ ಎಲ್ಲನೂ ಖಾಲಿ ಮಾಡೋದಕ್ಕಾಗಿರಲ್ಲ, ಎಷ್ಟು ಮಿಕ್ಕೊಂಡಿರುತ್ತೆ ಅದನ್ನು ಬೆಲ್ಲ ಮಾಡ್ತಾ ಇದ್ದೆ. ಅಲೆ ಮನೇನು ದೊಡ್ಡಪ್ಪಂದಿತ್ತು, ಅದ್ರಲ್ಲಿ ಬೆಲ್ಲ ಮಾಡ್ಕೋತಾ ಇದ್ದೆ. ಜ್ಯೂಸ್ ಮಿಷಿನ್ ತರಿಸಿ ಜ್ಯೂಸು ಸೇಲ್ ಮಾಡ್ತಾ ಇದ್ದೆ. ಅಂದರೆ ಜ್ಯೂಸ್ ಮಿಷಿನ್ಗೆ ಎಷ್ಟಾಯಿತು ದುಡ್ಡು? ಸರ್ 1.5 ಲಕ್ಷ ಆಯಿತು. ಎಲ್ಲಿಂದ ತರಿಸಿದ್ರಿ? ಫಿಲಿಪೈನ್ಸಿಂದ ಇಂಪೋರ್ಟ್ ಮಾಡಿದ್ದೆ. ಅದೇನು ಅಲ್ಲಿಂದ? ಸರ್ ಇದು ಶುಗರ್ ಕೇನ್ ಕ್ರಷರ್ ತುಂಬ ಚೆನ್ನಾಗಿರೋಂಥದ್ದು, ವರ್ಲ್ಡ್ ನಂಬರ್ 1 ಶುಗರ್ ಕೇನ್ ಮಿಷಿನ್ ಅಂತಂದರೆ ಡೇವಿಡ್ ಕೇನ್ ಮಿಷಿನ್ಸ್ ಅಂತ ಇದೆ. ಇಡೀ ಪ್ರಪಂಚಕ್ಕೆ ಆ ಕಡೆಯಿಂದ ಸಪ್ಲೈ ಆಗುತ್ತೆ. ಮತ್ತು ಅವ್ರ ಮಿಷಿನ್ಗಳನ್ನೇ ಕಾಪಿ ಮಾಡಿ ಡೂಪ್ಲಿಕೇಟ್ ಮಾಡಿ ಬೇರೆಯವರು ಕೊಡ್ತಾ ಇರ್ತಾರೆ. ಅದು ಪ್ರೊಸೀಜರ್ ಹೇಗೆ ತರಿಸ್ಕೊಂಡ್ರಿ ಸರ್? ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೆ. ಇಲ್ಲಿಂದ ಪೇಮೆಂಟ್ ಮಾಡಿ ಆ ಕಡೆಯಿಂದ ಇದು ಹಾಕಿದರು, ಇಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡಿ ಇದು ತರಿಸ್ಕೊಂಡಿದ್ದೆ. ಓಕೆ. ನಮ್ಮಲ್ಲಿರೋ ಯಂತ್ರಗಳಿಗೂ ಅಲ್ಲಿ ಯಂತ್ರಗಳಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್? ಅಂದರೆ ಈಸಿ ಮೇಂಟೆನೆನ್ಸ್, ಕ್ಲೀನಿಂಗ್ ತುಂಬ ಈಸಿ ಆಗಿರುತ್ತೆ ಸರ್. ಈಗ ನಮ್ಮಲ್ಲಿ ಮಿಷಿನರೀಸ್ ಬರುತ್ತೆ. ಈಗ ಕಬ್ಬು ಬಂದು ಬೇಗ ಹಾಳಾಗೋ ಅಂಥ ಜ್ಯೂಸ್, ಅದು ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು. ಈಗ ಇಂಡಿಯನ್ ಮಿಷಿನ್ಸಲ್ಲಿ ಏನಿದೆ ಅಂತಂದರೆ ನಿಮಗೆ ಕ್ಲೀನಿಂಗ್ ತುಂಬ ಕಷ್ಟ ಇದೆ, ಪೂರ್ತಿ ಆಕ್ಸೆಸ್ ಇರಲ್ಲ. ಅದು ಕ್ಲೀನಿಂಗು ಚೆನ್ನಾಗಾಗುತ್ತೆ ಮತ್ತು ಕ್ರಷಿಂಗು ತುಂಬ ಚೆನ್ನಾಗಾಗುತ್ತೆ. ಆಯಿತು. ಈಗ ಜ್ಯೂಸ್ನ ತೆಗೆದು ಮಾರಾಟ ಮಾಡ್ತಿದ್ರಿ? ಹೌದು ಸರ್, ಫ್ರೆಶ್ ಡೈರೆಕ್ಟ್ ಹಂಗೆ ಫ್ರೆಶ್ ಜ್ಯೂಸ್ ನೀವು ಬಂದಾಗ ಮಾಡಿ ಕೊಡ್ತಾ ಇದ್ವಿ. ಇದರಲ್ಲಿ ಏನಾಯಿತು ಅಂತಂದರೆ ಮಧ್ಯೆ 2 ವರ್ಷ ಕೊರೋನಾ ಬಂತು. ಕೊರೋನಾದಲ್ಲಿ ಪುನಃ ಬ್ರೇಕ್ ಡೌನ್ ಆಯಿತು. ಈಗ ನನಗೇನಾಗಿತ್ತು ಅಂತಂದರೆ 3 ಅಟೆಂಪ್ಟ್ ಮಾಡಿದ್ದೀನಿ, 3 ಅಟೆಂಪ್ಟು ಫೇಲ್ಯೂರ್ ಅಟೆಂಪ್ಟು. ಪುನಃ 2 ವರ್ಷ ಗ್ಯಾಪ್ ಆಗಿದೆ ಕೊರೋನಾದಲ್ಲಿ. ಈಗ 4ನೇ ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಈಗಲಾದರೂ ಪರ್ಮಿಷನ್ಗಳು ಒಂದು ಆಟೋ ತೊಗೊಂಡು ಆಟೋ ಮೇಲೆ ಇರ್ತೀನಿ ಅಂತ ಕೇಳಿದೆ. ಆಮೇಲೆ ಇನ್ನೇನು 3 ಫೇಲ್ಯೂರ್ಸ್ ಆಗಿತ್ತಲ್ಲ, 4ನೇದು ಸರಿ ಮಾಡು ಏನೋ ಒಂದು ಅಂತ ಹೇಳಿದ್ರು. ತಡೀರಿ, ಅವ್ರನ್ನೇ ಕೇಳ್ಬೇಡ. ಹೇಳಿದ್ರೆ ಮೇಡಮ್ ಆ ಥರ ಕೇಳ್ದ. ನನಗೂ ಎಲ್ಲ ರೀತಿ ಇದು ಮಾಡಿದ್ದೆ, ಹೇಳಿದ್ದೆ. ಆಮೇಲೆ ಸ್ವಲ್ಪ ಎಲ್ಲ ಹೇಳಿದ್ರು ನನ್ನ ಫ್ರೆಂಡ್ಸ್ಗಳು, ನನ್ನ ಮಗಳಿಗೆಲ್ಲ, ಅವ್ನು ಏನು ಮಾಡ್ತಾನೆ ಮಾಡೋದಕ್ಕೆ ಬಿಡು, ಸುಮ್ಮನೆ ಪ್ರತಿ ಸಲನೂ ತಡೆ ಮಾಡೋದು ಬೇಡ, ಅವ್ನು ಇಷ್ಟಪಟ್ಟಂಗೆ ಬಾಡಿಗೆ ಕಟ್ಟೋದು, ಕರೆಂಟ್ ಬಿಲ್ಲು ಎಲ್ಲ ಜಾಸ್ತಿ ಆಗುತ್ತೆ ನಮಗೆ ಅಂತ. ಆಮೇಲೆ ಒಂದು ಕಂಟೈನರ್ ಮಾಡಿಸಿ ನಾವೇ ಮನೆಯಲ್ಲಿ ಜ್ಯೂಸ್ಗಳನ್ನೆಲ್ಲ ತಯಾರು ಮಾಡಿ ಕೊಟ್ಟೆ. ಸ್ಟಾರ್ಟಿಂಗ್ ನಾನೇ ಮಾಡ್ತಾ ಇದ್ದೆ. ಏನೇನು ಮಾಡ್ತಿದ್ರಿ ಮೇಡಮ್? ಬೇಲ್ದಂಡು ಜ್ಯೂಸ್ ಮಾಡ್ತಾ ಇದ್ದೆ, ಗ್ರೇಪ್ಸು, ಬ್ಲ್ಯಾಕ್ ಗ್ರೇಪ್ಸ್ದು ಜ್ಯೂಸು, ಆಮೇಲೆ ಇರಳಿಕಾಯಿ ಅಂತ ಬರುತ್ತೆ, ಕಹಿ ಇರಳಿಕಾಯಿ, ಅದ್ರದ್ದು ಜ್ಯೂಸು, ಆಮೇಲೆ ಪೈನಾಪಲ್ ತರಿಸ್ಕೊಂಡೆ ಮನೆಗೇನೆ ಮೈಸೂರಿಂದ, ಅದನ್ನು ಮಾಡಿದೆ. ನೀವು ಇದನ್ನೆಲ್ಲ ಹೇಗೆ ಕಲ್ತ್ರಿ? ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೆ. ಆಮೇಲೆ ಏನೋ ಹೇಳ್ತಾ ಇದ್ರಿ, ಹೇಳಿ. ಪೈನಾಪಲ್ ಜ್ಯೂಸ್ ಮಾಡಿದೆ. ಎಲ್ಲ ಒಂಥರ ಎಲ್ಲ ಇಷ್ಟಪಟ್ಟರು ನಮ್ಮ ಚಾಮರಾಜನಗರದಲ್ಲಿ, ಟೇಸ್ಟ್ ಚೆನ್ನಾಗಿದೆ. ಇವಾಗ ಎಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡಿಯೋರು ಸಾಮಾನ್ಯ, ಈ ಇಡ್ಲಿಕಾಯಿನ ಜ್ಯೂಸ್ ಮಾಡಿ ಕುಡಿತಾ ಇರಲಿಲ್ಲ ಯಾರೂ. ಅದು ಸ್ವಲ್ಪ ತಂಪು ಅದರಿಂದ. ಆಮೇಲೆ ಬೇಲ್ದಂಡು ಬಂದರೆ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿದಾಗ ತುಂಬ ಟೇಸ್ಟ್ ಇರೋದು, ಎಲ್ಲ ಇಷ್ಟಪಟ್ಟು ಕುಡಿಯೋರು. 1 ಬಾಟ್ಲಿಗೆ 20 ರೂಪಾಯಿ ಹಂಗೆ ಮಾಡಿದ್ವಿ. ಮನೇಲೆ ಮಾಡ್ಕೊಡ್ತಿದ್ರಿ ಸರಿ. ಆದ್ರೆ ಜ್ಯೂಸ್ ಮಾಡೋ ಕಲೆ ಹೇಗೆ ಬಂತು ನಿಮಗೆ ಅಂತ ನಿಮ್ಮ ತಾಯಿ? ಅದನ್ನೇ ಮಾರಿದ್ರೆ ದುಡ್ಡು ಬರುತ್ತಲ್ಲ, ಇದೇ ಒಂದು ಬಿಸ್ನೆಸ್. ನಾವು ಅಲ್ಲಿ ಇಲ್ಲಿ ಯಾಕೆ ಇದು ಮಾಡೋದು, ಮನೇಲಿ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು. ಇನ್ನೇನು ನಾನು ತುಂಬ ಓದ್ಕೊಂಡಿರಲಿಲ್ಲ, ಏನಾದ್ರು ಬೇರೆ ರೀತಿ ಮಾಡೋಣ ಅಂತಂದರೆ. ನನಗೆ ಏನು ಮಾಡ್ತಾ ಇದ್ದೀನಿ ಮನೇಲಿ ಅದನ್ನೇ ಒಂದು 4 ಜನಕ್ಕೆ ಇದು ಮಾಡಿದ್ರೆ ಅದರಿಂದ ಏನಾದ್ರು ಎಲ್ಲ ಸಾಂಸ್ಥಿಕವಾದ ತರಬೇತಿ ಇಲ್ಲ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗೋ ಅಥವಾ ಬೇರೆ ಕಡೆ ಇಲ್ಲ ಸರ್. ನಾನೇ ಮನೇಲೇನೆ ಮಾಡೋದು, ಸರಿ ಬರಲಿಲ್ವಾ ಸುರಿಯೋದು, ವರ್ಷಾನ್ಗಟ್ಲೆ ಮಾಡಿದ್ದೀವಿ ಒಂದು ಇದಕ್ಕೆ ಬರೋ ತನಕ. ಮಗನ ಮೇಲೇನೆ ಪ್ರಯೋಗನ ಎಲ್ಲ ನಿಮ್ಮದು? ಹೌದು. ಮನೆಗೆ ನಮ್ಮ ಮನೆಗೆ ತುಂಬ ಜನ ಬರೋರು, ನಮ್ಮದು ತುಂಬ ಜನ, ದೊಡ್ಡ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬರೋರು. ಅವ್ರಿಗೆಲ್ಲ ಕೊಡೋದು, ಇದು ಹೇಗಿದೆ, ಟೇಸ್ಟ್ ಹೇಗಿದೆ, ಹುಳಿ ಇದೆಯಾ, ಏನಿದೆ, ಏನಾದ್ರು ಹೇಳಿ. ಕರೆಕ್ಟಾಗಿ ಹೇಳ್ತಾ ಇದ್ದಿದ್ದು ನನ್ನ ಮಗನೇ. ಆಯ್ತು, ಹೇಳಿ ಸರ್. ತಾಯಿ ಅನುಮತಿ ಕೊಟ್ಟರು, ಏನು ಮಾಡಿದ್ರಿ? ಆಟೋ ತೊಗೊಂಡ್ವಿ, ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊಂಡೆ. ಆಟೋನ ಸ್ವಲ್ಪ ಆಲ್ಟ್ರು ಮಾಡಿಬಿಟ್ಟು ಅದಕ್ಕೆ ಒಂದು ಕಬ್ಬಿನ ಹಾಲು ಮಿಷಿನ್ನು, ಒಂದು 5 kV UPS ಸಿಸ್ಟಮ್ಮು, ಒಂದು ರೆಫ್ರಿಜಿರೇಟರ್. ಪುನಃ ಕಬ್ಬು ರೆಡಿಯಾಗಿ ಕಟ್ಟಾಗಿ ಅಂದರೆ ಎಲ್ಲ ಕ್ಲೀನಾಗಿ ಬರೋದು ಫ್ರಿಡ್ಜಲ್ಲಿ ಜೋಡಿಸ್ಕೊತಾ ಇದ್ವಿ. ಕೋಲ್ಡಾಗಿ ಜ್ಯೂಸ್ ಕೊಡ್ತಾ ಇದ್ವಿ. ಅಂದರೆ ಮೊಬೈಲ್ ವ್ಯಾನ್ ಥರ, ಎಲ್ಲೆಲ್ಲಿ ಜನ ಇರ್ತಾರೆ ಅಲ್ಲಿ ಹೋಗೋದು, ಜ್ಯೂಸ್ ಕೊಡ್ತಾ ಬರೋದು. ಆಮೇಲೆ ಒಂದು ಲೊಕೇಶನಲ್ಲಿ ಬಂದು ನಿಂತ್ಕೊಂಡ್ವಿ. ಆ ಲೊಕೇಶನಲ್ಲಿ ಹೇಗಾಯಿತು ಅಂತಂದರೆ ನಮಗೆ ಮೊದಲನೇ ತಿಂಗಳಲ್ಲಿ 8,000 ಜನನ ನಾನು ರೀಚ್ ಆಗಿದ್ದೆ. ಒಂದು 30 ದಿನದಲ್ಲಿ 10 ರೂಪಾಯಿಗೆ ನನಗೆ 80,000 ರೂಪಾಯಿ ಕಲೆಕ್ಟ್ ಆಗಿತ್ತು ಆ ಜಾಗದಲ್ಲಿ.
ಇದಾದಮೇಲೆ ಪುನಃ 1 ವರ್ಷ ನಾವು ಅದೇ ಜಾಗದಲ್ಲಿ ಕಬ್ಬಿನ ಹಾಲು ಮಾರ್ತಾ ಬಂದ್ವಿ. ಹುಡುಗರನ್ನ ಹಾಕಿದ್ದೆ, 1 ತಿಂಗಳು ನಾನು ಕೆಲಸ ಮಾಡಿದ್ದೆ, ಹೇಗಾಗತ್ತೆ ಎಲ್ಲ ನೋಡ್ಕೊಂಡಿದ್ವಿ. ಆಮೇಲಿಂದ ಲೇಬರ್ ಹಾಕಿ ಇದು ಮಾಡ್ತಾಯಿದ್ವಿ. ಈ ಲೇಬರ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಲೆಕ್ಕ ಕರೆಕ್ಟಾಗಿ ಸಿಗಲ್ಲ. ಆಮೇಲೆ ಇದು ಕಬ್ಬು ಜಮೀನಿಂದ ಬರೋದು, ಹುಡುಗ ಜ್ಯೂಸ್ ಮಾಡಿ ಕೊಡೋನು, 2 ಸ್ಕ್ಯಾನರ್ ಇರೋದು. ಅದರಲ್ಲಿ ನನಗೊಂದು 400 ರೂಪಾಯಿ ಸ್ಕ್ಯಾನ್ ಮಾಡಿದ್ರೆ ಅವನೊಂದು 200-250 ರೂಪಾಯಿ ಅವನು ಸ್ಕ್ಯಾನ್ ಮಾಡ್ಕೋತಾ ಇದ್ದ. ಅಂದರೆ ಬಿಸ್ನೆಸ್ಸು ಮಾನಿಟ್ರಿಂಗ್ ಇಲ್ಲ ಅಂದಾಗ ತುಂಬ ಪೋಲ್ಗಳಾಗತ್ತೆ. ಆಮೇಲೆ ಈಗ ಎಲ್ಲ ಲೇಬರ್ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಪೋಲ್ಗಳಾಗ್ತಾ ಇರೋದು. ಆಮೇಲೆ ಏನು ನನ್ನ ಕಂಟ್ರೋಲಲ್ಲಿ ಇರ್ತಾ ಇರಲಿಲ್ಲ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ, ಜಮೀನಿಂದ ಕಬ್ಬರೋದು ಎಷ್ಟು ಬರೋದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಮಾರಾಟ ಆಗೋದು ಎಷ್ಟು ಗ್ಲಾಸ್ ಮಾರಾಟ ಆಯಿತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಕೇಳಿದ್ರೆ ಏನಾದರೂ ರೀಸನ್ಸ್ ಕೊಡೋರು, ಜನ ಇಲ್ಲ, ಬಿಸಿಲಿಲ್ಲ, ಒಂದೊಂದು ರೀಸನ್ ಕೊಡ್ತಾ ಬರೋದು. ಅಲ್ಲ, ತಾಯಿ ಬೇರೆ ಬೇರೆದು ಜ್ಯೂಸ್ ಮಾಡೋರು ಅಂತಲ್ಲ, ಅದನ್ನೇನು ನೀವು ಪ್ರಯತ್ನ ಮಾಡಲಿಲ್ಲ? ಅಲ್ಲಲ್ಲ, ಅವ್ರು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ನಾವು ಜ್ಯೂಸ್ ಮಾರ್ತಾ ಬಂದ್ವಿ. ಇಲ್ಲಿ ನಮಗೆ 1 ಇಯರಲ್ಲಿ ತುಂಬ ಚೆನ್ನಾಗಿ ಜ್ಯೂಸ್ ಸೇಲ್ ಆಯಿತು. ನನ್ನ ಐಡಿಯಾ ಇದ್ದಿದ್ದೇನಂತಂದರೆ ಇದೇ ಥರ ಒಂದು 4-5 ಅಥವಾ ಒಂದು ನಮ್ಮ ಜಿಲ್ಲೆನಲ್ಲಿ 4 ತಾಲೂಕು ಕವರ್ ಮಾಡಬೇಕನ್ನೋ ಐಡಿಯಾ ಇತ್ತು. ಮಧ್ಯದಲ್ಲಿ ಏನಾಯಿತು ಅಂತಂದರೆ ನಾನು ಮಂಡ್ಯ ಆರ್ಗ್ಯಾನಿಕ್ಸಲ್ಲಿ ಒಂದು ಜ್ಯೂಸ್ ಕುಡಿದೆ. ಅದು ಬಂದು ಬಾಟಲ್ ಶುಗರ್ ಕೇನ್ ಜ್ಯೂಸ್. ಅದು ಕುಡಿದ್ಮೇಲೆ ಅವರನ್ನು ಕೇಳಿದೆ, ಇದು ಯಾವ ಮೆಥಡಲ್ಲಿ ಮಾಡಿರೋದು, ಕೆಮಿಕಲ್ ಹಾಕಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಅವರಿಲ್ಲ, ಇದು ಕೆಮಿಕಲ್ ಹಾಕಿಲ್ಲ, ವ್ಯಾಕ್ಯೂಮ್ ಮೆಥಡಲ್ಲಿ ಮಾಡಿರೋದು ಅಂತ ಹೇಳಿದರು. ನಾನು 2019ರಲ್ಲಿ ಒಂದು ಬೆಲ್ಲ ಮಾಡ್ತಾಯಿದ್ವಲ್ಲ, ವ್ಯಾಕ್ಯೂಮ್ ಪ್ಯಾಕ್ ಮಾಡಬೇಕಂತ ಚೈನಾಯಿಂದ ಒಂದು ಮಿಷಿನ್ ತರಿಸಿದ್ವಿ, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಿಷಿನ್ನ. ನನ್ನ ಹತ್ರನೂ ಮಿಷಿನ್ ಇದೆ, ನಾನು ಮಾಡ್ಬೋದಲ್ಲ ಅಂತ ಒಂದಷ್ಟು ಬಾಟಲ್ ತೊಗೊಂಬಂದು ನಾನೇ ಸ್ಯಾಂಪಲ್ ಟ್ರೈ ಮಾಡಿ ಇಟ್ಟೆ. ಫಸ್ಟ್ ಅಟೆಂಪ್ಟ್ ಅಂತಂದರೆ ಟ್ರೈ ಮಾಡಿಬಿಟ್ಟು ನಾನೇ ರಿಸಲ್ಟ್ ಹಾಕ್ಕೊಂಡೆ, 100ಕ್ಕೆ 100 ನಾನು ಪಾಸಾಗಿದ್ದೀನಿ ಅಂತ. ಅದಾದಮೇಲೆ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಯಾವುದ್ಯಾವುದು ನೆಸೆಸರಿ ಮಿಷಿನರೀಸ್ ಬೇಕು, ಏನೇನು ಬೇಕು ಎಲ್ಲನೂ ತರಿಸಿ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೇಮ್ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಜ್ಯೂಸ್ನ ತೊಗೊಂಡೋಗಿ ರೋಟ್ರಿ ಕ್ಲಬ್ಬಲ್ಲೂ ಕೊಟ್ವಿ. ಒಂದಷ್ಟು ಜನ ಜ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಅಂತಂದರೆ ತುಂಬ ಖುಷಿ ಆಗೋದು, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರೆ. ಇನ್ನೊಂದಷ್ಟು ಜನ ಹುಳಿ ಬರ್ತಾ ಇದೆ ಅಂತ ಹೇಳೋರು. ಹುಳಿ ಬರ್ತಾ ಇದೆ ಅಂತಂದರೆ ಇಲ್ಲ, ನಿಮಗೆ ಜ್ಯೂಸ್ ಟೇಸ್ಟ್ ಗೊತ್ತಿಲ್ಲ, ನಿಮಗೆ ಒಳ್ಳೆ ಜ್ಯೂಸ್ ಕುಡ್ದಿಲ್ಲ ಅನಿಸುತ್ತೆ ಅಂತ ಅವ್ರನ್ನೇ ಇದು ಮಾಡ್ತಾಯಿದ್ದೆ. ಆದರೆ ನಾಳೆಗೆ ಏನಾಗಿತ್ತು ಅಂದರೆ ಎಲ್ಲ ಜ್ಯೂಸ್ ಹಾಳಾಗಿತ್ತು. ಅಂದರೆ ಅರ್ಧಂಬರ್ಧ ಪ್ರಯತ್ನ ಮಾಡಿದ್ವಿ, ಪೂರ್ತಿ ಆಗಿರಲಿಲ್ಲ. ಪುನಃ ಅದಾದಮೇಲೆ ಏನಾಯಿತು ಅಂತಂದರೆ ಪುನಃ ನಾನು ಪಂಜಾಬಲ್ಲಿ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಬಂದಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದ ಟೆಕ್ನಾಲಜಿ ಬೇರೆ ಇತ್ತು, ಅದು ಬೇರೆ ಇತ್ತು. ಅಂದರೆ ಅದು ಒಂದು 10 ವರ್ಷದ ಹಳೆ ಟೆಕ್ನಾಲಜಿ. ಯೂಟ್ಯೂಬಲ್ಲೇ ಸಿಗೋದಕ್ಕೆ ನಾನು 1,18,000 ಕಟ್ಟಿ ಹೋಗಿ ಅಲ್ಲಿ ನಿಂತು ನೋಡಿದ ಮೇಲೆ ಇದು ನನಗೆ ಗೊತ್ತು, 10 ವರ್ಷದ ಹಳೆ ಟೆಕ್ನಾಲಜಿ ಯೂಟ್ಯೂಬಲ್ಲಿದೆ, ನಾನು ನೋಡಿದ್ದೀನಿ ಇದು ಅಂತ ಇದಾಯಿತು. ಆಮೇಲೆ ಏನಂತಂದರೆ ನಾವು ಯಾವ ಕೆಲಸ ಮಾಡಿರಲಿಲ್ಲ, ಎಲ್ಲಿ ಅರ್ಧ ಕೆಲಸ ಬಿಟ್ಟಿದ್ವಿ ಅದು ಗೊತ್ತಾಯಿತು ನನಗೆ. ಈಗ ಕೆಲಸ ಕಂಪ್ಲೀಟ್ ಗೊತ್ತಾಯಿತು, ನೆಕ್ಸ್ಟು ಮಿಷಿನರಿ ಬೇಕು. ತಕ್ಷಣ ನನಗೆ ಸಿಂಗಾಪುರಲ್ಲಿ ಒಂದು ಮಿಷಿನರಿ ಹುಡುಕ್ತಿದ್ದಾಗ ಈವೆಂಟ್ ಸಿಕ್ತು. ಸಿಂಗಾಪುರ್ಗೆ ಹೋಗಿದ್ದು ಬಂದೆ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನನ್ನ ತಲೆನಲ್ಲಿದ್ದು ನಾವು ಜ್ಯೂಸನ್ನು ಬರೀ ಗಾಜನ್ ಬಾಟ್ಲಲ್ಲಿ ಮಾತ್ರ ಮಾಡ್ಬೋದು ಅನ್ನೋದಿತ್ತು. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ನಿಮಗೆ ಪೌಚಸ್ ಬಂದಿದೆ, ಪ್ಯಾಕೆಟ್ಸ್ ಬಂದಿದೆ, ಕಪ್ಪು ಬಂದಿದೆ, ತುಂಬ ಟೆಕ್ನಾಲಜೀಸ್ ಇದೆ. ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೋ ಅಟೆಂಡ್ ಮಾಡಿದಾಗ ಏನೇನು ಟೆಕ್ನಾಲಜಿ ಇದೆ ಎಲ್ಲ ಐಡಿಯಾ ಬಂತು. ವಾಪಸ್ ಬಂದೆ, ಒಂದು ಲ್ಯಾಬ್ ಸ್ಕೇಲ್ ಮಿಷಿನಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಲ್ಯಾಬ್ ಸ್ಕೇಲ್ ಮಿಷಿನ್ ತರಿಸಿದ್ವಿ. ಮಾಡೋದಕ್ಕೆ ಶುರು ಮಾಡಿದ್ವಿ. ಹೆಂಗೋ ಆಟೋದಲ್ಲಿ ಶುಗರ್ ಕೇನ್ ಜ್ಯೂಸ್ ರನ್ನಿಂಗಲ್ಲಿತ್ತು. ಫಸ್ಟ್ ನಾವು ಬಾಟ್ಲು ಮಾಡಿದ್ದು ಶುಗರ್ ಕೇನ್ ಜ್ಯೂಸ್. ಅದಾದಮೇಲೆ ಶುಗರ್ ಕೇನ್ ಜ್ಯೂಸ್ ಜೊತೆಗೆ ಇನ್ನೂ ಏನು ಮಾಡ್ಬೋದು ಅಂತಂದಾಗ ದ್ರಾಕ್ಷಿ ಮಾಡೋಣ. ನಾನು ಮೈಸೂರು ಬಂದಾಗೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹಾಪ್ಕಾಮ್ಸಲ್ಲಿ ದ್ರಾಕ್ಷಿ ಕುಡಿದೇ ಹೋಗ್ತಾನೆ ಇರಲಿಲ್ಲ. ದ್ರಾಕ್ಷಿ ಜ್ಯೂಸ್ ತುಂಬ ಇಷ್ಟಪಟ್ಟು ಕುಡಿತಾ ಇದ್ದೆ. ನಾವ್ಯಾಕೆ ದ್ರಾಕ್ಷಿ ಜ್ಯೂಸ್ ಮಾಡ್ಬೋದು ಅಂತಂದ್ವಿ. ದ್ರಾಕ್ಷಿ ಜ್ಯೂಸ್ ಮಾಡಿದ್ರು. ನಾನು ಅಷ್ಟೇ ಹೇಳೋದು, ಅಮ್ಮ ದ್ರಾಕ್ಷಿ ಜ್ಯೂಸಿಂದ ಹಿಂಗೆ ಮಾಡಬೇಕು ನನಗೆ ಗೊತ್ತಿಲ್ಲ. ಅವ್ರು ಪ್ರಯತ್ನ ಮಾಡೋರು, ಜ್ಯೂಸ್ ಮಾಡೋರು. ಪುನಃ ಅದಾದಮೇಲಿಂದ ದ್ರಾಕ್ಷಿ ಜ್ಯೂಸ್ ಆಯಿತು, ಇನ್ಯಾವ ಜ್ಯೂಸ್ ಮಾಡ್ಬೋದು. ನಾವು ಕಬ್ಬಿನ ಹಾಲು ಏನಾಗೋದು ಅಂತಂದರೆ ಇದು ಪ್ಯಾಸ್ಚರೈಸ್ ಮೆಥಡಲ್ಲಿ ಮಾಡ್ತಾ ಇದ್ದಿದ್ದರಿಂದ ಕಬ್ಬು ಹೀಟ್ ಮಾಡಿದ್ರೆ, ಕಬ್ಬಿನ ರಸನ ಹೀಟ್ ಮಾಡಿದ್ರೆ ಬೆಲ್ಲದ ನೀರಾಗ್ಬಿಡೋದು. ಸ್ವಲ್ಪ ಟೇಸ್ಟ್ ಕಾಂಪನ್ಸೇಟ್ ಆಗಲಿ ಅಂತಂದ್ಬಿಟ್ಟು ನಾವು ಪೈನಾಪಲ್ ಹಾಕ್ತಾಯಿದ್ವಿ. ಪುನಃ ಪೈನಾಪಲ್ ಇದೆಯಲ್ಲ, ಪೈನಾಪಲಲ್ಲಿ ಯಾಕೆ ಜ್ಯೂಸ್ ಟ್ರೈ ಮಾಡಬಾರ್ದು ಅಂತಂದ್ವಿ. ಮಾಡಿದ್ರು, ಪ್ರಾಸೆಸ್ ಮಾಡಿದ್ವಿ. ಪುನಃ ಅದೇ ಥರ ಈಗ ಕಬ್ಬಿನ ಹಾಲಿಗೆ ಇರಳಿಕಾಯಿ ಹಾಕ್ತಾಯಿದ್ವಿ. ಇರಳಿಕಾಯಿನಲ್ಲಿ ಯಾಕೆ ಜ್ಯೂಸ್ ಮಾಡಬಾರ್ದು. ಪುನಃ ಅದನ್ನು ಬಾಟ್ಲು ಮಾಡಿದ್ವಿ, ಪ್ರಾಸೆಸ್ ಮಾಡಿದ್ವಿ. ಅದು ಶೆಲ್ಫ್ ಲೈಫ್ ಚೆನ್ನಾಗಿ ಬಂತು. ಇದೇನಾಗ್ತಾಯಿದೆ, ಎಲ್ಲ ದ್ರಾಕ್ಷಿ ತರ್ತಾಯಿದ್ದೀನಿ, ಪೈನಾಪಲ್ ತರ್ತಾಯಿದ್ದೀನಿ, ಇರಳಿಕಾಯಿ ತರ್ತಾಯಿದ್ದೀನಿ. ನಾನೇನು ಬೆಳೆದೇ ಇಲ್ವಲ್ಲ ಇದರಲ್ಲಿ, ಎಲ್ಲ ಮಾರ್ಕೆಟಿಂದ ತರ್ತಾಯಿದ್ದೀನಿ. ನಂದು ಅನ್ನೋದು ಸ್ವಂತ ಅನ್ನೋದು ಏನೂ ಇಲ್ವಲ್ಲ. ನನ್ನ ಹತ್ರ ಏನಿದೆ, ನನ್ನ ಹತ್ರ ಏನಿದೆ ಅಂದರೆ ಬೆಲ್ಲ ಇದೆ, ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಇದೆ. ಇದರಲ್ಲಿ ಏನು ಮಾಡ್ಬೋದು, ಬೆಲ್ಲದಲ್ಲಿ ಪಾನಕ ಮಾಡ್ಬೋದು. ಪಾನಕ ಅಂದರೆ ಯಾವ್ಯಾವ್ದು ಮಾಡ್ತೀರಾ, ಬೇಲದ ಹಣ್ಣಲ್ಲಿ ಮಾಡ್ತೀರಾ. ಮತ್ತು ಇನ್ನೊಂದು ಮಿಣ್ಕೆ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾರೆ. ಚೂರು ಹೇಳ್ತಾರೆ ಮೇಡಮ್ನವ್ರು, ಹೇಳಿ ಮೇಡಮ್. ಮಿಣ್ಕೆ ಹಣ್ಣಲ್ಲಿ ಮೊದಲು ರಾಮನವಮಿ ಇದಕ್ಕೆಲ್ಲ ಪಾನಕ ಮಾಡ್ತಾಯಿದ್ರು.
ಅಮ್ಮನ ಮನೇಲೆಲ್ಲ. ಅದನ್ನು ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದ್ವಿ. ಅದೇನೋ ಅಷ್ಟು ಸಕ್ಸಸ್ ಆಗಲಿಲ್ಲ. ಅವರು ದೇಶ ವಿದೇಶಗಳಿಗೆಲ್ಲ ಸುತ್ತಕ್ಕೆ ಹೋಗೋರಲ್ಲ, ಅವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಇಲ್ಲ ಸರ್, ನಾನು ಹೋಗ್ತಾ ಇರಲಿಲ್ಲ ಅನ್ಸುತ್ತೆ. ಒಬ್ಬನೇ ಹೋಗ್ಬರ್ಲಿ ಅಂತಲಾ? ಸರಿ, ಹೇಳಿ ಮೇಡಮ್. ಆಮೇಲೆ ಬೇಲ್ದಣ್ಣಂದು ಮರ ಇತ್ತು ನಮ್ಮಮ್ಮನ ಮನೇಲಿ. ಆವಾಗ ಯಾವಾಗ್ಲೂ ಬೇಸಿಗೆ ಟೈಮಲ್ಲಿ ಬೆಲ್ಲ ಹಾಕ್ಬಿಟ್ಟು ಬೇಲ್ದಣ್ಣು ಜ್ಯೂಸ್ ಮಾಡೋರು ಅಮ್ಮ, ಮಧ್ಯಾಹ್ನ 11 ಗಂಟೆ ಹಂಗೆ. ಯಾಕೆ ಇದು ಮಾಡಬಾರ್ದು, ನಮ್ಮದೇ ಬೆಲ್ಲ ಇದೆ, ಇದ್ದುದು ನಮ್ಮ ಬೆಲ್ಲ ತುಂಬ ಚೆನ್ನಾಗಿದೆ, ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ಬಿಟ್ಟು ಬೇಲ್ದಣ್ಣು ಜ್ಯೂಸ್ ಮಾಡಿ ಇದು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಹೇಳಿ ಸರ್. ಬೇಲದಣ್ಣಲ್ಲಿ ಏನಾಯಿತು ಅಂತಂದರೆ, ಈಗ ಜ್ಯೂಸ್ ಮಾಡಬೇಕು, ಬೇಲದಣ್ಣೆ ಎಲ್ಲಿ ಸಿಗ್ತಾ ಇದೆ? ಬೇಲದಣ್ಣೆ ಎಲ್ಲೂ ಸಿಗ್ತಾ ಇಲ್ಲ. ಹಳ್ಳಿ ಸುತ್ತೋದು, ಸಿಗ್ದವ್ರನ್ನ ಕೇಳೋದು, ಬೇಲದಣ್ಣು ಮರ ಎಲ್ಲಿದೆ ಕೇಳೋದು, ಹೋಗೋದು ಮರ ಹತ್ರ, ಹಣ್ಣು ಉದುರದ ಮೇಲೆ ಆಯ್ಕೊಂಬರ್ಬೇಕು. ಈಗ ಬೇಲದಣ್ಣಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಿಮಗೆ ಮರದಲ್ಲಿ ಹಣ್ಣು ಕಿತ್ತಾಕಿದ್ರೆ ಅದು ಹಣ್ಣಾಗಲ್ಲ. ಈಗ ಮಾರ್ಕೆಟಿಗೆ ಬರೋದು ಏನು ಮಾಡ್ತಾರೆ ಅಂತಂದರೆ, ಆ ಹಣ್ಣನ್ನು ಬಿಸಿನೀರಿಗೆ ಹಾಕ್ಬಿಡ್ತಾರೆ. ಬಿಸಿನೀರಿಗೆ ಹಾಕ್ಬಿಟ್ಟು ಮಾರ್ಕೆಟಲ್ಲಿ ತೊಗೊಂಬಂದಿಟ್ಟು ಮಾರ್ತಾರೆ. ಇದೇನಾಗುತ್ತೆ ಅಂತಂದರೆ, ನೀವು ಬಿಸಿನೀರಿಗೆ ಹಾಕಿರೋ ಹಣ್ಣನ್ನು ಏನಾದರೂ ತಿಂತಾ ಬಂದರೆ ಗಂಟ್ಲು ಕೆರೆತ ಬರೋದು, ಶೀತ ಆಗೋದು, ಒಂಥರ ಇನ್ಫೆಕ್ಷನ್ ಆಗೋದು, ಈ ಥರ ಪ್ರಾಬ್ಲಮ್ ಇದೆ. ಈಗ ನಮಗೆ ಹಣ್ಣು ಅಲ್ಲೇ ಉದುರಬೇಕು, ಉದುರಿರೋದನ್ನು 7 ದಿನ ಕಲೆಕ್ಟ್ ಮಾಡ್ಕೋತಾ ಇದ್ವಿ. ಕಲೆಕ್ಟ್ ಮಾಡಿರೋದನ್ನ ಒಂದು ಸತಿ ತೊಗೊಂಬಂದು ಸ್ಟೋರ್ ಮಾಡಿ ನಾವು ಜ್ಯೂಸ್ ಮಾಡಿ ಪ್ರಾಸೆಸ್ ಮಾಡ್ತಾಯಿದ್ವಿ. ಇದರಲ್ಲಿ ನನಗೆ ಇನ್ನೊಂದು ಗೊತ್ತಾಗಿದ್ದೇನಪ್ಪ ಅಂತಂದರೆ, ನೀವು ಬೇಲದ ಹಣ್ಣು ಸಸಿ ಇವತ್ತು ಹಾಕಿದ್ರೆ ಅದು ಹಣ್ಣು ಕೊಡಬೇಕಂದ್ರೆ ನಿಮ್ಗೆ 15 ವರ್ಷ ಬೇಕದು ಒಂದು ಮರ ಹಣ್ಣು ಕೊಡೋದಕ್ಕೆ. ಈಗ ಏನಾಗ್ತಾಯಿದೆ, ಬೇಲದ ಹಣ್ಣಿಗೆ ಎಲ್ಲೂ ಬೆಲೆ ಇಲ್ಲ, ಮಾರ್ಕೆಟಲ್ಲಿ ವ್ಯಾಲ್ಯೂ ಇಲ್ಲ. ಅದರಿಂದ ಏನು ಮಾಡ್ತಾಯಿದ್ದಾರೆ, ಇದು ಯಾರೂ ತೊಗೊಳ್ಳಲ್ಲ ಅಂತ ಒಂದೊಂದೇ ಮರನೂ ತರ್ಕೊಂಬರ್ತಾ ಇದ್ದಾರೆ. ನಾನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿ ಹಳ್ಳಿ ವಿಸಿಟ್ ಮಾಡೋದು, ಎಲ್ಲಿ ಮರ ಇದೆ ನೋಡೋದು, ಅವ್ರ ಜೊತೆ ಮಾತಾಡೋದು, ಇದು ಮಾಡೋದು. ಈ ಹುಡುಕಾಟದಲ್ಲಿ ಒಂದು 5-6 ಮರ ತರ್ದಿರೋದನ್ನು ನೋಡಿದ್ದೀನಿ. ಆಮೇಲೆ ನನಗೆ ಒಂದು ಮರ ಸಿಕ್ಕಿದೆ ನಮ್ಮ ಊರ ಪಕ್ಕನೇ, 300 ವರ್ಷದ ಹಳೆ ಮರ. ಈ ವರ್ಷ ನಾವು ಅವ್ರ ಹತ್ರನೇ ಕಂಪ್ಲೀಟ್ ಸೋರ್ಸ್ ಮಾಡಿದ್ವಿ. ಅವ್ರಿಗೆ ಒಂದು ಮರಕ್ಕೆ 8,000 ರೂಪಾಯಿ ಕೊಟ್ಟಿದ್ದೀನಿ ನಾನು ಈ ಸತಿ. ಅವ್ರಿಗೆ ಬೇರೆಯವರು ಬಂದು ತೊಗೊಂಡೋಗೋರು 1,000 ರೂಪಾಯಿಗೆ ಕೊಟ್ಬಿಟ್ಟು ಇಡೀ ಮರದಲ್ಲಿರೋ ಹಣ್ಣೆಲ್ಲ ತೊಗೊಂಡೋಗ್ಬಿಡೋರು. ನಾನು ಆ ಥರ ಬೇಡಿ, ನನಗೆ ಉದ್ರದಂಗೆ ಕಲೆಕ್ಟ್ ಮಾಡಿ ಅಂತ ಹೇಳಿ ಅವರು ವಾರ ಕಲೆಕ್ಟ್ ಮಾಡಿ ಕೊಡೋರು. ಇಲ್ಲ 4 ದಿನಕ್ಕೂ ಅಥವಾ 5 ದಿನಕ್ಕೂ ಒಂದೊಂದು ಸತಿ ಕಲೆಕ್ಟ್ ಮಾಡಿಕೊಡೋರು. 30 kg 50 kg ಹಂಗೆ. ಅಷ್ಟು ಕಲೆಕ್ಟ್ ಮಾಡಿರೋದಕ್ಕೆ ನಾನು 8,000 ರೂಪಾಯಿ ತನಕ ಕೊಟ್ಟಿದ್ದೀನಿ ಒಂದು ಮರದಕ್ಕೆ. ಇದು ಬೇಲದ ಹಣ್ಣು ಆಯಿತು. ಈಗ ಎಲ್ಲ ಜ್ಯೂಸ್ಗಳಿದೆ, ಒಂದು 5 ಥರ ಜ್ಯೂಸ್ ಆಗಿದೆ. ಆದರೆ ಅಂತ ಹೇಳ್ಕೊಳ್ಳೋ ಅಂಥ ಸೇಲ್ಸ್ ಆಗ್ತಾ ಇರಲಿಲ್ಲ. ಇದಾದಮೇಲೆ ಏನಾಯಿತು ಅಂತಂದರೆ, ಒಂದು ದಿನ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ನನಗೆ. ನನ್ನ ಫ್ರೆಂಡ್ಗೆ ಹೇಳಿದೆ, ಈ ಥರ ಹೇರ್ ಫಾಲ್ ಆಗ್ತಾಯಿದೆ, ಏನು ಮಾಡೋದು ಅಂತಂದಾಗ ಅವನು ನಲ್ಲಿಕಾಯಿ ಜ್ಯೂಸ್ ಕುಡಿ ಅಂತ ಹೇಳ್ದ. ಈಗ ಎಲ್ಲ ಜ್ಯೂಸ್ ಆದಮೇಲೆ ಲಾಸ್ಟಲ್ಲಿ ಬಂದಿದ್ದೆ ನಲ್ಲಿಕಾಯಿ ಜ್ಯೂಸ್ ಏನಾಯಿತು ಅಂತಂದರೆ, ನಾನು ಎದ್ದಾಗ ಅಮ್ಮ ಬೆಳಗ್ಗೆ ಮಾಡಿಕೊಡೋರು, ಜ್ಯೂಸ್ ಕುಡಿತಾ ಇದ್ದೆ. ತಿಂಡಿ ಆದಮೇಲೆ ನನಗೆ ಲೂಸ್ ಮೋಷನ್ ಆಗೋದು. ಹೇಗೆ ಮಾಡೋರಿ ಮೇಡಮ್ ನೆಲ್ಲಿಕಾಯಿ ಜ್ಯೂಸು? ನೆಲ್ಲಿಕಾಯಿ ಹೆಚ್ಕೊಂಬಿಟ್ಟು ಒಂದು 4 ನೆಲ್ಲಿಕಾಯಿ, ಅದಕ್ಕೆ ಶೀತ ಆಗದೆ ಇರಲಿ, ಸ್ವಲ್ಪ ಗಂಟ್ಲು ಕೆರೆತ ಎಲ್ಲ ಬರುತ್ತೆ ಅಂತಂದ್ಬಿಟ್ಟು ಒಂದು 3-4 ಕಾಳು ಮೆಣಸು, ಜೀರಿಗೆ, ಶುಂಠಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೆ ಸ್ಟಾರ್ಟಿಂಗು. ಆಮೇಲೆ ಅದೇನೋ ಫ್ಲೇವರ್ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ಪುದೀನ ಹಾಕವೆ, ಸ್ವಲ್ಪ ಅದೂ ತಂಪು ಎಲ್ಲ ರೀತಿನೂ ಅಂತ. ಆಮೇಲೆ ಅದು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಅದನ್ನು ಶೋಧಿಸಿ ಇವನು ಕೊಡ್ತಾಯಿದ್ದೆ, ನಾನು ಕುಡಿತಾ ಇದ್ದೆ. ಆಮೇಲೆ ಎಲ್ಲ ಇದು ಮಾಡ್ತಾರೆ, ಯೂಟ್ಯೂಬಲ್ಲೆಲ್ಲ ನೋಡುವಾಗ ನೆಲ್ಲಿಕಾಯಿ ಯೂಸ್ ಮಾಡಿದ್ರೆ ತುಂಬ ಇದಾಗತ್ತೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ. ನಾವು ಯಾಕೆ ಈ ಜ್ಯೂಸ್ ಮಾಡಬಾರ್ದು? ಫಸ್ಟ್ ಒಂದು 5 ಲೀಟ್ರಲ್ಲಿ ಏನೋ ಮಾಡಿದ್ವಿ ಅನಿಸುತ್ತೆ ಮನೇಲಿ. ಹೇಳಿ ಸರ್. ಇದು ಲೂಸ್ ಮೋಷನ್ ಆಗ್ತಾಯಿತ್ತಲ್ಲ ಸರ್, ನನ್ನ ಫ್ರೆಂಡ್ಗೆ ಒಂದು ಪ್ರಾಬ್ಲಮ್ ಇತ್ತು. ಫ್ರೆಂಡ್ಗೆ ಏನಂತಂದರೆ, ಅವನು ಹೊರಗಡೆ ಏನೇ ತಿಂದರೂ ಒಂದು 2-3 ಸತಿ ಟಾಯ್ಲೆಟ್ ಹೋಗೋನು. ನನಗೆ ಇದು ಲೂಸ್ ಮೋಷನ್ ಆಗ್ತಿದೆಯಲ್ಲ, ನೀನು ಕುಡಿ, ಬೆಳಗ್ಗೆನೇ ಹೊಟ್ಟೆ ಕ್ಲೀನಾಗಿಬಿಡುತ್ತೆ, 3-4 ಸತಿಗೆ ಹೋಗೋಂಗಿರಲ್ಲ, ಆರಾಮಾಗಿರುತ್ತೆ ಅಂತ ಅವನಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಅವನು ಕುಡಿಯೋದಕ್ಕೆ ಶುರು ಮಾಡಿದೆ, ಒಳ್ಳೆ ರಿಸಲ್ಟ್ ಕೊಡ್ತಾಯಿದ್ದ. ಜೊತೆಗೆ ಅಂಗಡಿನಲ್ಲೂ ಸೇಲ್ಸ್ ಮಾಡ್ತಾಯಿದ್ವಿ. ಈ ಬೇಲದಣ್ಣು ಜ್ಯೂಸ್ ಕುಡಿತಿದ್ದವರು ಒಂದು 3 ದಿನ ನಲ್ಲಿಕಾಯಿ ಜ್ಯೂಸ್ ಕುಡಿದ್ರು. ಅವರು ನನಗೆ ಫಸ್ಟ್ ಫೀಡ್ಬ್ಯಾಕ್ ಕೊಟ್ಟಿದ್ದು ಅವರು, ಸರ್ ನಾನು ದಿನ ಉಪ್ಪಿಟ್ಟು ತಿಂತೀನಿ, ತುಂಬ ಇಷ್ಟಪಟ್ಟು ಉಪ್ಪಿಟ್ಟು ತಿಂತೀನಿ, ಉಪ್ಪಿಟ್ಟು ತಿಂದಂಗೆಲ್ಲ ನನಗೆ ಎದೆ ಉರಿ ಬರೋದು. ಈಗ ನಾನು ಬೇಲದಣ್ಣು ಜ್ಯೂಸಿಂದ 3 ದಿನದಿಂದ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ, ನನಗೆ ಎದೆ ಉರಿ ಇಲ್ಲ, ನಿಂತೋಗಿದೆ ಅಂತ ಹೇಳಿದ್ರು. ಆವಾಗ ನನಗೇನು ಅರ್ಥ ಆಗಲಿಲ್ಲ, ಎದೆ ಉರಿ ನಿಂತೋಗ್ತಾ ಇದೆ ಅಂತಂದರೆ, ಒಳ್ಳೇದೇ ಸರ್, ಚೆನ್ನಾಗಿದೆಯಾ, ಇಷ್ಟಪಡ್ತಾ ಇದ್ದೀರಾ, ಕುಡೀರಿ ಅಂತ ಹೇಳ್ತಾ ಇದ್ವಿ. ಅದಾದಮೇಲೆ ಏನಾಯಿತು, ಒಂದು ದಿನ ಈ ಆಟೋದು ಒಂದಷ್ಟು ಪ್ರಾಬ್ಲಮ್ ಇತ್ತು. ಅಂದರೆ ಆಟೋ ತೊಗೊಂಡೋಗ್ಬೇಕು, ಒಂದು ಕಡೆ ನಿಲ್ಲಿಸಬೇಕು, ವಾಪಸ್ ಎತ್ಕೊಂಬರ್ಬೇಕು, ಡ್ರೈವರ್ ಬೇಕು, ಇಬ್ಬಿಬ್ಬರು ಕೆಲಸ ಬೇಕಾಗಿತ್ತು, ಮತ್ತು ಏನೂ ಕರೆಕ್ಟ್ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಐಡಿಯಾ ಏನು ಮಾಡಿದೆ, ಒಂದು ಕಂಟೈನರ್ ಹಾಕಿದೆ, 5x8 ಕಂಟೈನರ್ ಮಾಡಿಸಿ ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿದ್ವಿ. ಅದಕ್ಕೇ ಒಂದು UPS ಸಿಸ್ಟಮ್ ಎಳ್ಕೊಂಬರೋ ಥರ ಮಾಡ್ಕೊಂಡ್ವಿ. ಮನೆಯಲ್ಲಿ ಚಾರ್ಜ್ ಮಾಡ್ಕೋತಾ ಇದ್ವಿ, ಅಂಗಡಿ ತನಕ ಎಳ್ಕೊಂಡು ಹೋಗೋದು, ಅಲ್ಲಿ ಫ್ರಿಡ್ಜಿಗೆ ಕನೆಕ್ಟ್ ಮಾಡ್ಕೋತಾ ಇದ್ವಿ, ಕೂಲ್ ಮಾಡಿ ಸೇಲ್ ಮಾಡ್ತಾಯಿದ್ವಿ.
ಈಗ ನಾನು ಏನು ಮಾಡಿದೆ, ನಲ್ಲಿಕಾಯಿ ಜ್ಯೂಸು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಅಂತ ಅಡ್ವರ್ಟೈಸ್ ಮಾಡಿದೆ. ರೋಡ್ ಸೈಡಲ್ಲಿ ಒಂದು ಟೇಬಲ್ ಹಾಕಿ ನಿಂತ್ಕೊಂಡೆ. ಮೊದಲನೇ ದಿನ 28 ಬಾಟ್ಲು ಮಾರಿದೆ ಸರ್. ಅದಾದ 14ನೇ ದಿನಕ್ಕೆ ನನಗೆ ಆ ಜಾಗದಲ್ಲಿ 150 ಜನ ಬಂದು ನಲ್ಲಿಕಾಯಿ ಜ್ಯೂಸ್ ಕುಡ್ಕೊಂಡು ಹೋಗ್ತಾಯಿದ್ರು. ಅಂದರೆ ನಾನೊಂದು ಎಲೆಕ್ಟ್ರಿಕ್ ಗಾಡಿನಲ್ಲಿ ತೊಗೊಂಡು ಹೋಗ್ತಾಯಿದ್ದೆ. 150 ಬಾಟ್ಲು ಮೇಲೆ ತೊಗೊಂಡು ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ 14 ದಿನ ಏನು ಹೇಳಿದೆ ಅಂತಂದರೆ, ನಮ್ಮದು ಅಂಗಡಿ ಇಲ್ಲಿ ಓಪನ್ ಆಗಿದೆ, ಈ ಥರ ರೋಡ್ ಸೈಡೆಲ್ಲ ಇದೆ, ಎಲ್ಲ ಅಲ್ಲಿಗೆ ಬನ್ನಿ ಅಂತ ಹೇಳಿ ಇದು ಮಾಡಿದ್ದು. ಇದು ಮಾಡಿ 20 ತಿಂಗಳಾಗಿದೆ ಸರ್. ಇನ್ನೂ 100-150 ಜನ ದಿನ ಬೆಳಿಗ್ಗೆ ಬಂದು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದಾರೆ. ನೀವೇನಾದ್ರು ಫ್ಯಾಕ್ಟ್ರಿ ಆ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ. ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದೀರಾ? ಸರ್, ನಾನು ತರಿಸಿದ್ದು ಲ್ಯಾಬ್ ಸ್ಕೇಲ್ ಮಿಷಿನ್. ಅದರಲ್ಲಿ ಒಂದು ಬ್ಯಾಚಲ್ಲಿ 20 ಜ್ಯೂಸ್ ಅಷ್ಟೇ ಮಾಡೋಕ್ಕಾಗ್ತಾಯಿದೆ. ನಾವು ಇಡೀ ದಿನದಲ್ಲಿ 400-500 ಜ್ಯೂಸ್ ಮಾಡೋಷ್ಟು ಕೆಪಾಸಿಟಿ ಇದ್ದು ಮನೆಯಲ್ಲೇ ಮಾಡ್ತಾಯಿದ್ವಿ. ಫಸ್ಟು ಅಮ್ಮ ಮಾಡಿಕೊಟ್ರು, ನಾನು ಪ್ರಾಸೆಸಿಂಗ್ ನಾನು ಮಾಡ್ತಾಯಿದ್ದೆ. ಆಮೇಲಿಂದ ಲೇಬರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಲೇಬರ್ ಮಾಡಿದ್ರು, ಕೆಲಸಗಳು ಹೇಳ್ಕೊಟ್ವಿ. ಅವರು ಡೈಲಿ ಸೇಮ್ ಪ್ರೋಸೆಸ್ ಮಾಡ್ಕೊಂಡು. ಮಿಷನ್ ಏನು ಮಾಡುತ್ತೆ? ನಲ್ಲಿಕಾಯಿನ ನೀವು ಹೊರಗಡೆ ತುಂಡರಿಸಬೇಕಾ? ಇಲ್ಲ. ಈಗ ಏನಂತಂದರೆ, ನಲ್ಲಿಕಾಯಿ ಪ್ರಾಬ್ಲಮ್ ಬಂದು ಈಗ ತುಂಡರಿಸಿ ಬೀಜ ತೆಗೆದು ಮಾಡಿ ಅಂತ ಹೇಳ್ತಾರೆ. ಅದು ಯಾಕೆ ಅಂತಂದರೆ, ನಿಮ್ಮ ಮನೆಯಲ್ಲಿರೋ ಮಿಕ್ಸಿ ಬೀಜ ಹಾಕಿ ಸವಸೋದಕ್ಕಾಗಲ್ಲ, ಅದಕ್ಕೆ ಕಟ್ ಮಾಡಿ ಹಾಕಿ ಅಂತಾರೆ. ನಾನು ಈಗ ಸ್ವಲ್ಪ ಜಾಸ್ತಿ ಈಗ ನಲ್ಲಿಕಾಯಿ ಹೆಚ್ಚೋದಕ್ಕೆ ಒಂದು ಲೇಬರ್ ಇಟ್ಕೊಂಡಿದ್ವಿ. ಇದು ಜಾಸ್ತಿ ಇದೇ ಕೆಲಸ ಆಗ್ತಾ ಇದೆಯಲ್ಲ, ಇದಕ್ಕೆ ಯಾವ ಮಿಷಿನ್ ಇದೆ? ಪುನಃ ಗುಜರಾತಿಂದ ಒಂದು ಮಿಷಿನ್ ನೋಡೋದು, ಅದು ನಲ್ಲಿಕಾಯಿ ರಸ ತೆಗೆಯೋ ಮಿಷಿನ್ ತರೋದು. ಅಮ್ಮಂಗೆ ಏನು ಅಂತಂದರೆ, ಮಾತು ತೆಗೆದ್ರೆ ಮಿಷಿನ್ನು. ಅಂದರೆ ದೈಹಿಕ ಶ್ರಮ ಆಗುತ್ತೆ ಅಂತ ಇರ್ಬೇಕಲ್ವ ಮೀನಾಕ್ಷಿ ಅವರೇ? ಮಿಷಿನ್ ಇದ್ರೂ ಒಳ್ಳೇದು ಅಂತ. ಪ್ರತಿಯೊಂದಕ್ಕೂ ಅಮ್ಮ ನಿನ್ಗೆ ಅನುಕೂಲ ಆಗುತ್ತೆ, ಈ ಮಿಷನ್ ತರಿಸ್ಬಿಡೋಣ. ನನಗೆ ಸ್ವಲ್ಪ ಹಣದ ತೊಂದರೆ, ಇವನು ಕೇಳಿದ ತಕ್ಷಣ ನಾನು ಕೊಡಬೇಕಲ್ಲ. ಆವಾಗ ಇಲ್ಲ ಕಣೋ, ಹೆಚ್ಚಿಸ್ತೀನಿ ಬಿಡು, ಇನ್ನೊಬ್ಬರು ಕರೆಯೋಣ, ಅವ್ರಿಗೊಂದು ಕೆಲಸ ಕೊಟ್ಟಂಗಾಗತ್ತೆ. ಎಲ್ಲ ಹೆಂಗಸ್ರನ್ನ ತಗೊಂಡಿದ್ದೆ ಕೆಲಸ, ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ, ಅವ್ರಿಗೂ ಒಂದು ಕೆಲಸ ಆಗುತ್ತೆ ನಿಜ ಅಂತಂದ್ಬಿಟ್ಟು ನಾನು ಹಂಗೆ ಯೋಚನೆ ಮಾಡಿದೆ. ಶ್ರಮ ಕೊಡಬೇಕು ಅಂತ ಬೇಡ ಅಮ್ಮ, ನೀನೇನು ಕೆಲಸ ಮಾಡಬೇಡ, ಕೂತ್ಕೊಂಡು ನೋಡ್ಕೊ, ಮಾಡಿಸು, ಮಿಷನ್ ಬರುತ್ತೆ. 2 ಗಂಟೆ 3 ಗಂಟೆ ಹೆಚ್ಚದ ಟೈಮಲ್ಲಿ 10 ನಿಮಿಷಕ್ಕೆ ಜ್ಯೂಸ್ ಬರುತ್ತೆ ಅಂತ ಹೇಳ್ದ. ಒಂದು ತರಿಸ್ತಾ ತುಂಬ ಚೆನ್ನಾಯಿತು, ತುಂಬ ಖುಷಿಪಟ್ಟೆ ಆ ಮಿಷನ್ ನೋಡಿ. ಹೇಳಿ ಸರ್. ಈಗ ಡೈಲಿ ಕೆಲಸಗಳು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಒಂದು ಸಣ್ಣ ಮಿಷಿನ್ ಹಾಕಿದ್ರೆ ನಿಮಗೆ ಎಷ್ಟು ಟೈಮ್ ಉಳಿತಾಯ ಆಗುತ್ತೆ ಅನ್ನೋದು. ದಿನ ಎಲ್ಲ ನಲ್ಲಿಕಾಯಿ ಹೆಚ್ಕೊಂಡಿರೋರು, ಆಮೇಲೆ ನಲ್ಲಿಕಾಯಿ ಅದು ಮಿಕ್ಸಿ ಮಾಡಿದ್ರೆ ರಸ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆಮೇಲೆ ಗುಜರಾತಿಂದ ಒಂದು ಮಿಷಿನ್ ನಲ್ಲಿಕಾಯಿ ಹಾಕಿದ್ರೆ ರಸ ಬಂದೇ ಬಿಡಬೇಕು. ಇದು ಇನ್ನೂ ಈಸಿ ಆಯಿತು, ಕೆಲಸ ಸುಲಭಗಳಾಗತ್ತೆ. ನಲ್ಲಿಕಾಯಲ್ಲಿ ತಗೋತಾ ಇದ್ದೀರಿ ಸರ್? ನಲ್ಲಿಕಾಯಲ್ಲಿ ನಮ್ಮ ಊರ ಸುತ್ತಮುತ್ತ ರೈತರುಗಳಿದ್ದಾರೆ. ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಬೇಡ್ಗುಳಿ ಅಂತ ಒಂದು ಪ್ಲೇಸ್ ಇದೆ, ಅದು ಕಾಡದು. ಕಾಡಲ್ಲಿ ನಲ್ಲಿಕಾಯಿ ಬರುತ್ತಲ್ಲ, ಅದನ್ನು ರೋಡ್ ಸೈಡಲ್ಲಿ ಮಾರ್ತಿರ್ತಾರೆ. ಅದರಿಂದ ನಾವು ಒಂದು 2-3 ತಿಂಗಳು ನಾಟಿ ನಲ್ಲಿಕಾಯಿನಲ್ಲಿ ಮಾಡ್ತಾ ಬಂದ್ವಿ. ಜನವರಿ ಆದಮೇಲೆ ನಮಗೆ ಅದು ನಲ್ಲಿಕಾಯಿ ನಿಂತೋಯ್ತು. ಪುನಃ ಬರೋದದು ನೆಕ್ಸ್ಟ್ ನವಂಬರ್ಗೆ. ಪುನಃ ತೋಟಗಳಲ್ಲಿ ನಲ್ಲಿಕಾಯಿ ಸ್ಟಾರ್ಟ್ ಆಯಿತು. ಯಾರು ನಲ್ಲಿಕಾಯಿ ಬೆಳೆದಿರೋ ಅಂಥ ರೈತರ ಹತ್ರ ಹೋಗೋದು, ಅವ್ರ ಹತ್ರನೇ ತೊಗೊಂಬಂದು ಮಾಡ್ತಾಯಿದ್ವಿ. ಈ ಜ್ಯೂಸ್ ಮಾರ ಇದರಲ್ಲಿ ಏನಾಯಿತು ಅಂತಂದರೆ, ನಾನೇ ಅಂಗಡಿನಲ್ಲಿ ಸುಮಾರು ದಿನ ನಿಂತ್ಕೊಂಡು ಮಾರ್ತಾಯಿದ್ದೆ. ಕುಡ್ದಿರೋರೆಲ್ಲ ಬರೀ ಬೆನಿಫಿಟ್ಸ್ ಹೇಳೋರು. ನನಗೆ ಈ ಥರ ಸಮಸ್ಯೆ ಇತ್ತು, ನನಗಿದು ಕ್ಲಿಯರ್ ಆಯಿತು, ನನಗೆ ಈಗ ಗ್ಯಾಸ್ಟ್ರಿಕ್ ಇಲ್ಲ, ಎದೆ ಉರಿತಾ ಇಲ್ಲ. ಆಮೇಲೆ ಇನ್ನೊಂದು 15 ದಿನ, ಅಂದರೆ ಸ್ಟಾರ್ಟಿಂಗ್ 15 ದಿನದಲ್ಲಿ ಒಬ್ಬರು ಹೇಳಿದ್ರು, ನಾನು ದಿನ ಆಲ್ಕೋಹಾಲ್ ತೊಗೋತೀನಿ, ನನಗೆ ಮುಖ ತುಂಬ ಊದ್ಬಿಟ್ಟಿದೆ, ದಿನ ಕುಡಿಯೋದ್ರಿಂದ ಮುಖ ಊದೋದು, ನಾನು ಕನ್ನಡಿನಲ್ಲಿ ಮುಖ ನೋಡ್ತಾ ಇರಲಿಲ್ಲ. ಈಗ 15 ದಿನದಿಂದ ನಾನು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಲ್ಲ, ನಂದು ಊದಿರೋ ಮುಖ ಸಣ್ಣ ಆಗಿದೆ ಅಂತ ಒಂದು ಫೀಡ್ಬ್ಯಾಕ್ ಕೊಟ್ಟರು. ಅದಾದಮೇಲೆ ಅವರು ಇನ್ನೊಂದು ಹೇಳಿದ್ದೇನಂತಂದರೆ, ನಾನು ಆಲ್ಕೋಹಾಲ್ ಜಾಸ್ತಿ ಒಂದು 4 ಕ್ವಾರ್ಟರ್ ತನಕ ಕುಡಿತಾ ಇದ್ದೆ. ಈಗೇನಾಗಿದೆ ಅಂತಂದರೆ, ಇದು ಸ್ಟಾರ್ಟ್ ಮಾಡೋದ್ಮೇಲಿಂದ ಅಷ್ಟು ನನಗೆ ಕುಡಿಯೋದಕ್ಕಾಗ್ತಾಯಿಲ್ಲ, 2ರಿಂದ 2.25 ಕ್ವಾರ್ಟ್ರಿಗೆ ಬಂದುಬಿಟ್ಟಿದ್ದೀನಿ. ನಾನು ಜಾಸ್ತಿ ಕುಡಿತೀನಿ ಅಂತಂದರೂ ನನಗೆ ಕುಡಿಯೋದಕ್ಕಾಗ್ತಾಯಿಲ್ಲ, ಇಲ್ಲ ಸುಸ್ತಾಗಿ ನಾನು ಅಲ್ಲೇ ಮಲ್ಕೊಂಡ್ಬಿಡ್ತಾ ಇದ್ದೀನಿ, ಮನೆಗೆ ಹೋಗೋದೇ ಕಷ್ಟ ಆಗಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಈ ಥರ ಫೀಡ್ಬ್ಯಾಕ್ ತುಂಬ ಕೇಳಿದ್ದೀನಿ ಸರ್. ಈಗ ಕಂಟಿನ್ಯೂಸ್ ಆಗಿ ಕುಡಿತಿದ್ದವರು ನನಗೆ ಒಂದು 10% ಐಸೈಟ್ ಇಂಪ್ರೂವ್ ಆಗಿದೆ. ಆಮೇಲೆ ಮುಖದಲ್ಲಿ ಪಿಂಪಲ್ ಬಂದಿರೋರೆಲ್ಲ ನನಗೆ ಪಿಂಪಲ್ಗಳು ಕ್ಲಿಯರ್ ಆಗಿದೆ. ಆಮೇಲೆ ಈಗ ಹುಡುಗಿರಲ್ಲಿ ಬಂದು PCOD ಪ್ರಾಬ್ಲಮ್ ಇರೋರು ಒಂದಷ್ಟು ಜನ ತೊಗೊಂಡು ನನಗೆ PCOD ಕ್ಲಿಯರ್ ಆಗಿದೆ, ಈಗ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ಜ್ಯೂಸ್ನ ಯಾವ ರೀತಿ ಪ್ಯಾಕ್ ಮಾಡಿಕೊಡ್ತೀರಿ? ಬಾಟ್ಲಲ್ಲೇನಾ ಅಥವಾ ಹೇಗೆ? ಸರ್, ಇದು ಟೆಕ್ನಾಲಜಿ ಬಂದು ಪ್ಯಾಸ್ಚರೈಸೇಷನ್ ಅಂತ. ಈಗ ಡೈರೆಕ್ಟ್ ಪ್ಯಾಸ್ಚರೈಸೇಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಜ್ಯೂಸನ್ನು ಡೈರೆಕ್ಟಾಗಿ ಹೀಟ್ ಮಾಡಿದ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದರಲ್ಲಿ ಇನ್ನೊಂದು ಸಬ್ ಟೆಕ್ನಾಲಜಿ ಅಂದರೆ ಇನ್ ಬಾಟಲ್ ಪ್ಯಾಸ್ಚರೈಸೇಷನ್ ಅಂತ ಬರುತ್ತೆ. ಜ್ಯೂಸ್ ಮಾಡಿ ಬಾಟಲ್ ಹಾಕಿ
ಅದನ್ನು ಆಮೇಲೆ ಹೀಟ್ ಮಾಡೋದು. ಇದರಲ್ಲಿ ನಿಮಗೆ 90% ಆಫ್ ದ ರಿಯಲ್ ಜ್ಯೂಸ್ ಟೇಸ್ಟೇ ಇರುತ್ತೆ. ಈಗ ಮಾರ್ಕೆಟಲ್ಲಿ ತುಂಬ ಜ್ಯೂಸ್ಗಳಿದೆ, ನೀವು ಯಾವುದೇ ಜ್ಯೂಸ್ ಕುಡಿದ್ರೂ ಆ ಟೇಸ್ಟ್ ಬರಲ್ಲ. ಈಗ ನೀವು ಮ್ಯಾಂಗೋ ಜ್ಯೂಸ್ ಅಂತ ಕುಡಿತೀರಾ, ಮ್ಯಾಂಗೋ ಟೇಸ್ಟೇ ಇರಲ್ಲ. ಅದು ಆರೆಂಜ್ ಜ್ಯೂಸ್ ಕುಡಿದ್ರೆ ಆರೆಂಜ್ ಟೇಸ್ಟ್ ಇರಲ್ಲ. ಯಾವುದೇ ಮಾರ್ಕೆಟಲ್ಲಿರೋ ಪ್ರಾಡಕ್ಟು ಸೇಮ್ ಟೇಸ್ಟ್ ಇಲ್ಲ. ಫ್ರೂಟ್ ನೇಮ್ ಇದೆ, ಫ್ರೂಟ್ ಜ್ಯೂಸ್ ಅಂತ ಹೇಳ್ತಾರೆ, ಸೇಮ್ ಟೇಸ್ಟ್ ಇಲ್ಲ. ನನಗೆ ಅದೊಂದು ಚಾಲೆಂಜಿಂಗ್ ಆಗಿತ್ತು. ನನಗೆ ಟೇಸ್ಟ್, ಈಗ ನಾವು ಮನೆಯಲ್ಲಿ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ ಅದೇ ಥರ ನಮ್ಮ ಜ್ಯೂಸು ಅದೇ ಟೇಸ್ಟಲ್ಲಿ ಇರಬೇಕನ್ನೋದು ಒಂದು ಐಡಿಯಾ ಇತ್ತು. ಓಕೆ, ಹಾಗಾಗಿ ಪ್ಯಾಕಿಂಗ್ ಯಾವ ಥರ ಮಾಡ್ತೀರಿ? ಗಾಜಿನ ಬಾಟ್ಲಲ್ಲಿ ಮಾಡಿ ಇದು ಮಾಡ್ತಾಯಿದ್ವಿ, ಪ್ಯಾಸ್ಚರೈಸ್ ಮಾಡ್ತಾಯಿದ್ವಿ. ಪುನಃ ಈಗ ನಮಗೇನಾಯಿತು, ಸೇಲ್ಸ್ ಜಾಸ್ತಿ ಆಯ್ತಾ ಬಂತು. ಈಗ ಬಿಸ್ನೆಸ್ಸಲ್ಲಿ ಗಾಜಿನ ಬಾಟ್ಲು ಡಿಸ್ಅಡ್ವಾಂಟೇಜ್ ಏನಂತಂದರೆ, ಒಂದು ತೂಕ ಜಾಸ್ತಿ ಆಗುತ್ತೆ, ಇನ್ನೊಂದು ಒಡೆದೋಗುತ್ತೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಲ್ಲ. ಆಮೇಲೆ ಜ್ಯೂಸ್ದು ರೇಟ್ ಜಾಸ್ತಿ ಆಗಿಬಿಡುತ್ತೆ. ಈಗ ನಮ್ಮ ಅಂಗಡಿನಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ, ಬಾಟ್ಲ್ ರೀಯೂಸ್ ಮಾಡ್ತಿದ್ದರಿಂದ 20 ರೂಪಾಯಿಗೆ ಜ್ಯೂಸ್ ಮಾಡ್ತಾಯಿದ್ವಿ. ನಮ್ಗೆ ವರ್ಕೌಟ್ ಆಗೋದು. ಊರಲ್ಲೇ ಇದ್ವಿ, ಮನೆಯಲ್ಲೇ ಮಾಡ್ತಾಯಿದ್ವಿ, ಅಂಗಡಿಗೆ ತೊಗೊಂಡೋಗಿ ಮಾಡ್ತಾಯಿದ್ವಿ, ಇನ್ವೆಸ್ಟ್ಮೆಂಟ್ ಇರ್ತಿರ್ಲಿಲ್ಲ. ಪುನಃ ಈಗ ನೆಕ್ಸ್ಟ್ ಸ್ಟೇಜ್ ಬಂದಾಗ ನಮಗೆ ಲೋನ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು ಬ್ಯಾಂಕಲ್ಲಿ ಲೋನ್ ಕೊಟ್ಟರು, ಒಂದು 15 lakhs ಲೋನ್ ಕೊಟ್ಟರು. ಆಮೇಲಿಂದ ಇನ್ನು ನಮ್ಮ ಅಕ್ಕನ ಹತ್ರ ಒಂದು 30 ಲಕ್ಷ ಇಸ್ಕೊಂಡು ನಾವು ಮಧ್ಯ ಒಂದು ದೊಡ್ಡ ಮಿಷಿನ್ ತರಿಸ್ಬಿಟ್ಟಿದ್ದೆ ನಾನು. ಈ ಅರ್ಜೆಂಟಲ್ಲಿ ಹೇಗಿರ್ತೀವಿ ಅಂತಂದರೆ, ಹೆಂಗೂ ಜ್ಯೂಸ್ ಆಗ್ತಾಯಿದೆ, ಜಾಸ್ತಿ ಮಾಡಿಬಿಡ್ಬೇಕು, ಏನು ಬೇಕು, ಇನ್ನೊಂದು ಮಿಷಿನ್ ಬೇಕು. ತೈವಾನ್ ಇದಕ್ಕೆ ಹೋಗಿದ್ದೆ, ಸಿಂಗಾಪುರ್ಗೆ ಹೋಗಿದ್ನಲ್ಲ, ತೈವಾನಲ್ಲಿ ಮಿಷಿನ್ ಇತ್ತು, ಒಂದು ಮಿಷಿನ್ ತರಿಸ್ಬಿಟ್ಟೆ ಅರ್ಜೆಂಟಲ್ಲಿ. ಆ ಮಿಷಿನ್ ಹೆಂಗೆ ಅಂತಂದರೆ, ಅದಕ್ಕೆ ಕರೆಂಟೇ 18 HP ಬೇಕು. ಮನೆಯಲ್ಲೇ 18 HP ಕರೆಂಟ್ ಕೊಡೋಕ್ಕಾಗಲ್ಲ. ಏನಂತಂದರೆ ಆತ್ರ ಜಾಸ್ತಿ, ತಿಳ್ಕೊಳಂಗಿಲ್ಲ, ಮಾಡಬೇಕಷ್ಟೇ. ಅದು ಸರಿ ತಪ್ಪು ನೆಕ್ಸ್ಟ್ ನೋಡೋಣ, ಫಸ್ಟ್ ಪ್ರಯತ್ನ ತೊಗೊಂಬ, ಆಮೇಲೆ ನೋಡೋಣ. ಆ ಮಿಷಿನ್ ತಂದು ಅದಕ್ಕೆ ನಾವು ಕರೆಂಟ್ ಕೊಡೋದಕ್ಕೇ ಆಗಲಿಲ್ಲ, ಫ್ಯಾಕ್ಟ್ರಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದುಬಿಡ್ತು ದೊಡ್ಡ ಮಿಷಿನ್ ತೊಗೊಂಡಿದ್ದರಿಂದ. ಆಮೇಲೆ ಅದು ಫ್ಯಾಕ್ಟ್ರಿ ಮಾಡ್ತೀವಿ ಅಂದರೆ ಆಲ್ ಆಫ್ ಎ ಸಡನ್ ಇದು ಮಾಡೋದಕ್ಕಾಗಲ್ಲ. ಈಗ ಬಿಸ್ನೆಸ್ಸೇ ಯಾವುದು ಕರೆಕ್ಟಾಗಿ ರನ್ ಆಗ್ತಾಯಿಲ್ಲ, ಯಾವುದು ಸೇಲ್ಸ್ ಕರೆಕ್ಟಾಗಿಲ್ಲ, ಮಿಷಿನ್ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇದಾದಮೇಲೆ ನಮಗೆ ನಲ್ಲಿಕಾಯಿ ಜ್ಯೂಸು ಯಾವಾಗ ಖಾಲಿ ಹೊಟ್ಟೆನಲ್ಲಿ ಕುಡೀರಿ ಅಂತ ಬೆಳಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ, ರೆಗ್ಯುಲರ್ ಸೇಲ್ಸ್ ಆಗೋದಕ್ಕೆ ಶುರು ಆಯಿತು. ಜನ ಖುಷಿಪಟ್ಟು ಕುಡಿಯೋದಕ್ಕೆ ಶುರು ಮಾಡಿದ್ರು. ಒಂದೊಂದು ದಿನ ಏನಾಗೋದು ಅಂತಂದರೆ, ಅಂಗಡಿ ಹುಡುಗ ಬಂದಿಲ್ಲ, ಅಂಗಡಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದರೆ ನಾನೇ ಎದ್ದು ಓಡೋಗ್ಬಿಡ್ತಾ ಇದ್ದೆ ಅಂಗಡಿಗೆ. ಯಾವತ್ತು ನಾವು ಅಂಗಡಿ ಕ್ಲೋಸ್ ಮಾಡ್ತೀವಲ್ಲ, ಒಂದು ದಿನ ಆಗಿಲ್ಲ ಅಂತ ತೆಗೆದೇ ಮುಚ್ಚುತ್ತೀವಲ್ಲ, ಅದರ ನಾಳೆಗೆ ಎಲ್ಲರ ಹತ್ರ ಬಯಸ್ಕೋಬೇಕು ನಾವು. ನೀವು ಅಂಗಡಿ ಕ್ಲೋಸ್ ಮಾಡ್ತೀನಿ ಅಂದರೆ ನಮಗೆ ಪ್ರಿಯರ್ ಇನ್ಫಾರ್ಮೇಷನ್ ಕೊಡಬೇಕು. ನಾವು ದಿನ ನಲ್ಲಿಕಾಯಿ ಜ್ಯೂಸ್ ಕುಡಿದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಪ್ಯಾಕಿಂಗ್ ನಿಮ್ಮದು ಈಗ ಟೆಟ್ರಾ ಪ್ಯಾಕ್ ಮಾಡಿದ್ದೀವಿ ಸರ್. ಈಗ ನಾವು ಗಾಜಿನ ಬಾಟ್ಲಲ್ಲಿ 2 ಲಕ್ಷ ಜ್ಯೂಸ್ ಮಾರಿದ್ದೀವಿ. 2 ಲಕ್ಷ ಜ್ಯೂಸ್ ಜೊತೆಗೆ ಅಷ್ಟು ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. ನನಗೆ ದಿನ 100 ರಿಂದ 150 ಜನ ಜ್ಯೂಸ್ ಕುಡಿಯೋರು ಫೀಡ್ಬ್ಯಾಕ್ ಕೊಡ್ತಾ ಇರೋರು. ಓಕೆ ಮೇಡಮ್, ಹೇಳಿ ಹೇಗೆ ಅನಿಸುತ್ತೆ ಈಗ ನಿಮಗೆ? ಈಗ ಚೆನ್ನಾಗಿದೆ. ಇವಾಗ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು ಆರಾಮಾಗಿ. ಈಗ ನಾವೆಲ್ಲರೂ ಪ್ರಯಾಣ ಮಾಡ್ಬೇಕಂದ್ರೆ ಒಂದು ಬ್ಯಾಗ್ ಹಾಕೊಂಡು ಹೋಗ್ಬೋದು, ಎಲ್ಲ ಕಡೆ ಕಳ್ಸೋದಕ್ಕೆ ಅನುಕೂಲ ಆಗಿದೆ. ಓಕೆ, ಈಗ ನಲ್ಲಿ ಜ್ಯೂಸ್ ಅಷ್ಟೇನಾ ಅಥವಾ ಬೇರೆ ಜ್ಯೂಸ್ಗಳನ್ನು ಇದರಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀರಾ ಶ್ರೀನಿಧಿ? ಇಲ್ಲ ಸರ್, ಇದನ್ನೇ ಫಸ್ಟ್ ಮಾಡಿರೋದು, ನಲ್ಲಿ ಜ್ಯೂಸ್ ಮಾತ್ರ. ಅದೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇನ್ನೂ ಇದು ಮಾಡಿಲ್ಲ ಸರ್. ಇದು ಏನಾಗುತ್ತೆ ಅಂತಂದರೆ, ನೀವು ಒಂದು ಬ್ರ್ಯಾಂಡಿಂಗ್ ತರಬೇಕು ಆಚೆಗೆ ಅಂತಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈಗ ನಾವು ಗಾಜಿನ ಬಾಟ್ಲಿಂದ ಪೌಚಿಗೆ ಬಂದಾಗ ನಿಮಗೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿನೇ 1 ಟನ್ ಅಂತ ಹೇಳ್ತಾರೆ. ನಿಮಗೆ 1 ಟನ್ ಪೌಚ್ಗೆ ಇನ್ವೆಸ್ಟ್ ಮಾಡಬೇಕಂದ್ರೆ 4 ರಿಂದ 4.5 ಲಕ್ಷ ಆಗುತ್ತೆ. ಪುನಃ ಅದು ಡಿಸೈನಿಂಗು, ಸಿಲಿಂಡರ್ಸು ಮತ್ತು ಲ್ಯಾಬ್ ರಿಪೋರ್ಟ್ಸ್ ಅಂತ ಹೇಳಿ ನಿಮ್ಗೆ 6 ಲಕ್ಷದ ತನಕ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕೆ ಖರ್ಚು ಬರುತ್ತೆ. ಈಗ ನಮಗೆ 4 ರಿಂದ 5 ಜ್ಯೂಸ್ ಇದೆ, ಯಾವುದನ್ನು ಲಾಂಚ್ ಮಾಡೋಣ? ನಾವು ಫಸ್ಟ್ ಅಂದ್ಕೊಂಡಿದ್ವಿ ಗಾಜಿನ ಬಾಟ್ಲು ಇದು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ, ಬೇಲದನ್ ಜ್ಯೂಸೇ ನನ್ನ ಜ್ಯೂಸು, ಫಸ್ಟ್ ಇದನ್ನೇ ಲಾಂಚ್ ಮಾಡೋಣ. ಪೌಚ್ ಇಲ್ಲ ಅಂತೇನು ಅಂದರೆ ಏನು, ಗಾಜಿನ ಬಾಟ್ಲಲ್ಲೇ ಲಾಂಚ್ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆ ರಿಟರ್ನ್ ಬಾಕ್ಸ್ ಮಾಡಿಸಿ 12 ಬಾಟ್ಲು ಇಡೋಂಗೆ ಒಂದು ರಿಟರ್ನ್ ಬಾಕ್ಸ್ ಮಾಡಿ ನಿಮ್ಗೆ ಒಂದು ಬಾಕ್ಸ್ ಕೊಡೋದು. ನೀವು 12 ದಿನ ಜ್ಯೂಸ್ ಕುಡಿತಾ ಇದ್ರಿ, ಪುನಃ ಖಾಲಿ ಆದಮೇಲೆ ಬಾಟ್ಲು ತರಿಸ್ಕೊತಾ ಇದ್ವಿ, ಪುನಃ ರೀಫಿಲ್ ಮಾಡಿ ಕೊಡ್ತಾ ಇದ್ವಿ. ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಆದರೆ ಅಷ್ಟು ಹಿಟ್ ಅಂತ ಪ್ರಾಡಕ್ಟ್ ಆಗಲಿಲ್ಲ. ಆದರೆ ನಮಗೆ ಹಿಟ್ ಆಗಿದ್ದು ಯಾವುದು ಅಂದರೆ ನಲ್ಲಿಕಾಯಿ ಜ್ಯೂಸು. ಆಮೇಲೆ ಇನ್ನೊಂದು ಏನು ಅರ್ಥ ಆಯಿತು ಅಂತಂದರೆ, ಈ ಜ್ಯೂಸ್ ಬಿಸ್ನೆಸ್ಸಲ್ಲಿ ನಿಮಗೆ ಜ್ಯೂಸ್ ಸೇಲ್ಸ್ ಬಂದು ಬರೀ 6 ತಿಂಗಳು ಮಾತ್ರ. ಸಮ್ಮರಲ್ಲಿ ನಿಮಗೆ ಮಳೆಗಾಲದಲ್ಲೂ ಇರಲ್ಲ, ವಿಂಟರಲ್ಲೂ ಸೇಲ್ಸ್ ಇರಲ್ಲ. ಆದರೆ ನನ್ನ ಅಂಗಡಿನಲ್ಲಿ ನಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ, ಇದು 365 ದಿನ ಓಡೋದಕ್ಕೆ ಶುರು ಆಯಿತು. ಬೇರೆ ಜ್ಯೂಸ್ಗಳು 6 ತಿಂಗಳು ಮಾತ್ರ, ನಲ್ಲಿಕಾಯಿ ಜ್ಯೂಸ್ ಮಾತ್ರ 365 ದಿನ. ಮೇಡಮ್ ಏನಂತಾರೆ, ಈಗ ಮುಂದೆ ಪಯಣ ಯಾವ ರೀತಿ ಸಾಗಬಹುದು ಅಂತ ಅನ್ಸುತ್ತೆ ನಿಮಗೆ ಮೀನಾಕ್ಷಿ ಅವರೇ? ತುಂಬ ಚೆನ್ನಾಗಿ ಮುಂದೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಹೌದಾ? ಒಳ್ಳೆ ರಿಸಲ್ಟ್ ಇದೆ. ಅಂದರೆ ಒಂದು ಸ್ಥಳೀಯವಾಗಿ ಒಂದಷ್ಟು ಉದ್ಯೋಗ ಕೊಡ್ತೀರಿ, ಮತ್ತು ರೈತರ ಉತ್ಪನ್ನಗಳಿಗೆ ಒಂದು ಬೆಲೆ ಕೂಡ ಸಿಗುತ್ತೆ, ಪ್ಲಸ್ ಒಂದು ಮೌಲ್ಯವರ್ಧನೆ ಮೂಲಕ ಒಂದು ಬದುಕು ನಿಮಗೂ ಸಿಕ್ಕಂಗೆ ಆಗುತ್ತೆ ಅಲ್ವೇ? ಹೌದು ಸರ್. ನೋಡಿ, ಮನೆ ಒಳಗಡೆ ನೀವು ಮಾಡ್ತಾ ಇದ್ದಂತಹ ಒಂದು ಜ್ಯೂಸ್
ಎಷ್ಟರ ಮಟ್ಟಿಗೆ ಬದಲಾವಣೆ ಹೇಳಿ ಶ್ರೀನಿಧಿ ಅವರೇ, ಮುಂದಿನ ಆಸೆ ಕನಸುಗಳು ಏನು ತಮ್ಮವು? ಅಂದರೆ ಅಮ್ಮ ಏನು ಮಾಡೋರು ಅಂತಂದರೆ ಎವ್ರಿ ಡೇ 3 ಬ್ಯಾಚ್ ಮಾಡ್ತಾಯಿದ್ವಿ. ಅವರು ಸಿಪ್ ಟೇಸ್ಟ್ ನೋಡೋರು, 3 ಸಿಪ್ ಟೇಸ್ಟ್ ನೋಡೋರು ಅಷ್ಟೇ. ನಾನೇ ಹೇಳ್ತಾ ಇದ್ದೆ, ಅಮ್ಮ ಒಂದು ಬಾಟ್ಲು ಕುಡಿ, ಬೆಳಿಗ್ಗೆ ಹೊತ್ತು ಕುಡಿ ಅಂತಂದರೆ, ಬಿಡು ಅದಕ್ಕೆ ಕ್ಯಾಪ್ ಹಾಕಿದ್ದೀವಿ, ಕ್ಯಾಪ್ಗೆ ₹2 ಇನ್ವೆಸ್ಟ್ಮೆಂಟು, ಫ್ರೆಶ್ ಆಗಿ ಜ್ಯೂಸ್ ಮಾಡ್ತಾರಲ್ಲ ಅದನ್ನೇ ಕುಡ್ಕೋತೀನಿ, ಪ್ರಾಸೆಸ್ ಆಗಿರೋದೇನಕ್ಕೆ ಅಂತ ಕುಡಿತಾ ಇರಲಿಲ್ಲ. ಫಸ್ಟ್ 6 ಮಂತ್ಸಲ್ಲಿ ಏನಾಯಿತು ಅಂತಂದರೆ ರೆಗ್ಯುಲರಾಗಿ ಡಾಕ್ಟ್ರ್ ಚೆಕಪ್ಗೆ ಹೋಗೋರು. ಇವ್ರಿಗೆ ಕೊಲೆಸ್ಟ್ರಾಲ್ ಇತ್ತು ಮತ್ತು ಶುಗರ್ ಇತ್ತು, BP ಇದೆ. ರೆಗ್ಯುಲರಾಗಿ ಚೆಕಪ್ ಮಾಡ್ತಿದ್ದಾಗ ಫಸ್ಟ್ 6 ಮಂತ್ಸ್ ಅಂದರೆ ನಾವು ಜ್ಯೂಸ್ ಸ್ಟಾರ್ಟ್ ಮಾಡಿ 6 ಮಂತ್ಸಲ್ಲಿ ನಲ್ಲಿಕಾಯಿ ಜ್ಯೂಸಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಿದೆ, ಮಾತ್ರೆ ನಿಲ್ಲಿಸ್ತೀವಿ ಅಂತ ಮಾತ್ರೆ ನಿಲ್ಲಿಸಿದ್ರು. ನಮಗೇನೋ ಅರ್ಥ ಆಗಲಿಲ್ಲ. ಜ್ಯೂಸ್ ಮಾಡ್ತಾಯಿದ್ದೀವಿ, ಜ್ಯೂಸ್ ಕುಡಿತಾ ಇದ್ದೀವಿ, ಬಿಸ್ನೆಸ್ ಹೋಗ್ತಾ ಇದೆ. ಅಂದರೆ ಹೆಲ್ತ್ ವೈಸಲ್ಲಿ ಅಮ್ಮಂದು ಮಾತ್ರೆ ನಿಲ್ಲಿಸಿದ್ದಾರೆ. ಇದಾದಮೇಲೆ ಏನಾಯಿತು ಅಂತಂದರೆ 24 ಅಕ್ಟೋಬರಲ್ಲಿ ರೆಗ್ಯುಲರ್ ಚೆಕಪ್ಗೆ ಹೋದಾಗ ನಿಮಗೆ ಶುಗರ್ ಲೆವೆಲ್ ಕಮ್ಮಿ ಆಗಿದೆ, ನಿಮಗೆ ಮುಂದಿನ ರಿಪೋರ್ಟಲ್ಲಿ ಮಾತ್ರೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ನನಗೇನೋ ಅರ್ಥನೇ ಆಗಲಿಲ್ಲ, ಇದೇನಪ್ಪ ಇದು, ನಾವು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀವಿ, ರಿಪೋರ್ಟ್ ನೋಡಿದ್ರೆ ಫಸ್ಟ್ 6 ತಿಂಗಳಲ್ಲಿ ಕೊಲೆಸ್ಟ್ರಾಲ್ ಮಾತ್ರೆ ನಿಲ್ಲಿಸಿದ್ರು, ಈಗ 16 ತಿಂಗಳಾಯಿತು, 16 ತಿಂಗಳಲ್ಲಿ ಶುಗರ್ ಮಾತ್ರೆ ನಿಲ್ಲಿಸ್ತಾ ಇದ್ದಾರಲ್ಲ, ಏನು ಕೊಡ್ತಾ ಇದ್ದಾರೆ ರಿಪೋರ್ಟಲ್ಲಿ? ಆ ರಿಪೋರ್ಟ್ ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ಅರ್ಥ ಆಗಿದ್ದೇನಂತಂದರೆ HbA1c ಅಂತ ಒಂದು 3 ಮಂತ್ಸ್ ಆ್ಯಾವ್ರೇಜ್ ರಿಪೋರ್ಟ್ ತೊಗೋತಾರೆ ಶುಗರ್ ಡಯಾಬಿಟಿಕ್ನವ್ರಿಗೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ವ್ಯಾಲ್ಯೂಸ್ ಕೊಡ್ತಾ ಬರ್ತಾರೆ. ಈಗ 4ರಿಂದ 6 ಇದ್ದರೆ ನಿಮಗೆ ಶುಗರ್ ಇಲ್ಲ, 6ರಿಂದ 7 ವ್ಯಾಲ್ಯೂಸ್ ಬಂತು ಅಂದರೆ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರೆ. ಇದೇ ಥರ 7, 8, 9, 10, 14, 15 ತನಕ ನಿಮ್ಗೊಂದು ನಂಬರ್ ಸಿಗುತ್ತೆ. ಈಗ ಅಮ್ಮಂಗೆ ನಮಗೆ ನನ್ನ ಹತ್ರ ಇದ್ದಿದ್ದು ಹಳೆ ರಿಪೋರ್ಟಲ್ಲಿ ಇದ್ದಿದ್ದ ನಂಬರು 8.4. ಇವರೇ ದಿನ ನಲ್ಲಿಕಾಯಿ ಜ್ಯೂಸ್ ಕುಡಿಯೋರು, ಎವ್ರಿ 3 ಮಂತ್ಸ್ ಚೆಕಪ್ ಮಾಡಿಸೋರು. ಇದು ನನಗೆ ರಿಪೋರ್ಟ್ ಸಿಕ್ಕಿದಾಗ ಏನಾಗಿದೆ ಅಂತಂದರೆ 8.4ಇಂದ 8 ಆಗಿದೆ, ಕಮ್ಮಿ ಆಗಿದೆ, ಒಂದ್ಸತಿ ಜಾಸ್ತಿ ಆಗಿದೆ. ಈಗ ಲಾಸ್ಟ್ ರಿಪೋರ್ಟಲ್ಲಿ 6.1 ಬಂದಿತ್ತು. ಅಂದರೆ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು, ನಲ್ಲಿಕಾಯಿ ಜ್ಯೂಸ್ ನಿರಂತರವಾಗಿ ಸೇವಿಸೋದ್ರಿಂದ ಸಕ್ಕರೆ ಕಾಯಿಲೆ ಸ್ವಲ್ಪ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿ. ಸರ್, ಇದು ನಿಂತು ಹೋಗ್ತಾ ಇದೆ. ಈಗ ಮಾತ್ರೆ ಏನು ಕೊಟ್ಟಿದ್ರಲ್ಲ ಡಾಕ್ಟ್ರು, ಈಗ ನಾವು ಯಾವುದನ್ನು ಮಾತ್ರೆ ನಿಲ್ಲಿಸಿ ಅಂತ ನಾವು ಹೇಳಲ್ಲ. ನಾವೇನೇ ಹೇಳ್ತೀವಿ ಅಂತಂದರೆ, ನೀವು ಯಾವುದೇ ಹೆಲ್ತ್ ಕಂಡೀಷನಲ್ಲಿದ್ದರೂ ಒಂದು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಬನ್ನಿ, ಹೇಗೆ ಚೇಂಜಸ್ ಆಗುತ್ತೆ ನೋಡಿ. ಒಳ್ಳೆಯದು ಶ್ರೀನಿಧಿ ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಮೀನಾಕ್ಷಿ ಅವರೇ? 9742724133. ಇನ್ನೊಮ್ಮೆ ಹೇಳ್ತೀರಾ? 9742724133. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742724133. ತಮ್ಮದು ಶ್ರೀನಿಧಿ ಅವರೇ? 9738540990. ಇನ್ನೊಂದ್ಸರಿ ಹೇಳ್ತೀರಾ? 9738540990. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9738540990. ಒಳ್ಳೆಯದು ಶ್ರೀನಿಧಿ ಅವರೇ ಹಾಗೂ ಮೀನಾಕ್ಷಿ ಅವರೇ, ಇದುವರೆಗೂ ಮೌಲ್ಯವರ್ಧನೆಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.